ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರ. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತಾನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಹಾಗೇನೆ ಮಹಾವತಾರ್ ಬಾಬಾಜಿಯವರಿಗೆ ಎಲ್ಲ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ಗುರು ದೇವತೆಗಳಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಪತ್ರಿಜಿ ಪ್ರಬೋಧನೆಗಳು. ಮಾಸ್ಟರ್ಸ್, ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿ ಇದ್ದು ಅದನ್ನ ಟೀಮ್ ಜಗದ್ಗುರು ಪತ್ರಿಜಿ ಅವರಿಂದ, ಆ ಒಂದು ತಂಡದಿಂದ ಈ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಪತ್ರಿಜಿಯವರ ವಿಡಿಯೋಗಳನ್ನ ತೆಲುಗು ಪಠ್ಯಕ್ಕೆ ತಂದು ಈ ಒಂದು ಪುಸ್ತಕವನ್ನ ಅವರು ಕೊಟ್ಟಿರ್ತಕ್ಕಂಥದ್ದು, ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಇದುವರೆಗೂ ಈ ಪುಸ್ತಕದಲ್ಲಿ ನಾವು 2ನೇ ಚಾಪ್ಟರ್ ನಲ್ಲಿ ನಾವು ಅನೇಕ ವಿಚಾರಗಳನ್ನ ಗಮನಿಸಿದ್ವಿ. 2ನೇ ಚಾಪ್ಟರ್ ನ ಶೀರ್ಷಿಕೆ ಏನು ಅಂದ್ರೆ ಏಕೆ, ಏನು, ಹೇಗೆ ಅನ್ನುವಂಥದ್ದು. ಏಕೆ, ಏನು, ಹೇಗೆ ಅನ್ನುವಂಥ ಈ ಒಂದು ಚಾಪ್ಟರ್ ನಲ್ಲಿ ನೆನ್ನೆ ದಿನ ನಾವು ನಮ್ಮ ದುಃಖಕ್ಕೆ ನಾವೇ ಕಾರಣ, ಅದು ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಅನೇಕ ಉದಾಹರಣೆಗಳನ್ನ ನಾವು ಗಮನಿಸಿದ್ವಿ. ಅದ್ರ ಜೊತೆಗೆ ಬುದ್ಧ ತಾನು ಅರಮನೆಯಿಂದ ಮೊದಲನೇ ಬಾರಿಗೆ ಆಚೆಗೆ ಬಂದಾಗ ಆತ ಅನೇಕ ದುಃಖದ ವಿಚಾರಗಳನ್ನ ನೋಡ್ತಾನೆ. ಎಲ್ಲರೂ ಯಾಕೆ ಈ ರೀತಿಯಾಗಿ ದುಃಖದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಸಲುವಾಗಿ ಆತ ಅರಮನೆಯನ್ನ ಬಿಟ್ಟು ಕಾಡಿಗೆ ಈ ಒಂದು ಸತ್ಯಕ್ಕೆ, ಈ ಒಂದು ದುಃಖಕ್ಕೆ ಕಾರಣವನ್ನ ಹುಡುಕೋದಿಕ್ಕೆ ಆತ ಹೋಗ್ತಾನೆ. ಕಡೆಗೆ ಆತ ಈ ದುಃಖಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ತಾನೆ. ಆ ಕಾರಣವನ್ನ ತಿಳ್ಕೊಂಡ್ಮೇಲೆ ಆ ದುಃಖ ನಿವಾರಣೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ, ಪರಿಹಾರವನ್ನು ಕೂಡ ತಿಳ್ಕೊಳ್ತಾನೆ. ಆ ಪರಿಹಾರ ಏನು ಅನ್ನೋದನ್ನ ನಾವು ನಿನ್ನೆ ದಿನ ತಿಳ್ಕೊಂಡಿದ್ವಿ. ಅದನ್ನ ಮತ್ತೊಂದ್ ಸರ್ತಿ ಮೆಲಕ್ ಹಾಕೋಣ ಮಾಸ್ಟರ್ಸ್. ದುಃಖ ಅನ್ನುವಂಥದನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಬುದ್ಧ ಅಷ್ಟಾಂಗ ಮಾರ್ಗವನ್ನ ಕೊಟ್ಟಿದ್ದಾನೆ ಮಾಸ್ಟರ್ಸ್. ಅದನ್ನ ನಮ್ಗೆ ಪತ್ರಿಜಿಯವರು ತಿಳಿಸ್ತಾ ಇರ್ತಕ್ಕಂಥದ್ದು. ಬುದ್ಧ ಕೊಟ್ಟಿರ್ತಕ್ಕಂಥ ಆ ಒಂದು ಅಷ್ಟಾಂಗ ಮಾರ್ಗ ಏನು, ಆ 8 ತತ್ವಗಳ ವಿಚಾರ ಏನು, ಆ 8 ವಿಚಾರಗಳ ಮಾರ್ಗ ಏನು ಅಂತಂದ್ರೆ ಸರಿಯಾದ ದೃಕ್ಪಥ, ಸರಿಯಾದ ವಾಕು, ಸರಿಯಾದ ಸಂಕಲ್ಪ, ಸರಿಯಾದ ಕರ್ಮ, ಸರಿಯಾದ ಜೀವನ ವಿಧಾನ, ಸರಿಯಾದ ಶ್ರದ್ಧೆ, ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನ. ಇದಿಷ್ಟು 8 ಆ ಒಂದು ಅಷ್ಟಾಂಗ ಮಾರ್ಗವಾಗಿರುತ್ತೆ ಮಾಸ್ಟರ್ಸ್. ಅಂದ್ರೆ ನಮ್ಮ ದೃಕ್ಪಥ ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ. ನಮ್ಮ ದೃಕ್ಪಥ, ನೋಡುವಂತಹ ದೃಷ್ಟಿಕೋನ ಸರಿಯಾಗಿರ್ಬೇಕು. ಮತ್ತೆ ವಾಕು, ನಾವು ಮಾತನಾಡುವಂತ ವಾಕು, ನಾವು ಏನ್ ಮಾತಾಡ್ತಾ ಇದೀವಿ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಹೇಗ್ ಮಾತಾಡ್ತಾ ಇದೀವಿ, ಎಷ್ಟು ಮಾತಾಡ್ತಾ ಇದೀವಿ, ಇದೆಲ್ಲ ಕೋನಗಳಲ್ಲೂ ಕೂಡ ನಮ್ಮ ಮಾತಿನ ಬಗ್ಗೆ ನಮಗೆ ಅರಿವು ಇರ್ಬೇಕಾಗತ್ತೆ ಮಾಸ್ಟರ್ಸ್. ಸಂಕಲ್ಪ, ನಾವು ಎಂತದಕ್ಕೆ ಸಂಕಲ್ಪ ಮಾಡ್ತಾ ಇದೀವಿ? ನಮ್ಮ ಸ್ವಾರ್ಥಕ್ಕೋಸ್ಕರ ಸಂಕಲ್ಪ ಮಾಡ್ಕೊಳ್ತಾ ಇದೀವ, ಅಥವಾ ನಿಸ್ವಾರ್ಥವಾಗಿ ಸಂಕಲ್ಪ ಮಾಡ್ಕೊಳ್ತಾ ಇದೀವ, ಎಲ್ಲರ ಒಳಿತಿಗಾಗಿ ಸಂಕಲ್ಪ ಮಾಡ್ಕೊಳ್ತಾ ಇದೀವ? ಎಂತಹ ಸಂಕಲ್ಪಗಳು? ದುಷ್ಟ ರೀತಿಯಲ್ಲಿರ್ತಕ್ಕಂಥ ದುಷ್ಟ ಆಲೋಚನೆಗಳನ್ನ ನೆರವೇರಿಸ್ಕೊಳ್ಳೋದಿಕ್ಕೆ ಸಂಕಲ್ಪ ಮಾಡ್ಕೊಳ್ತಾ ಇದೀವ? ಎಂತದ್ದು ಸಂಕಲ್ಪ ಇದೆ ನಮ್ಮಲ್ಲಿ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅತಿ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕಾಗಿರುವಂತದ್ದಾಗಿರುತ್ತೆ. ಎಸ್ ಮಾಸ್ಟರ್ಸ್. ಅದಾದ್ಮೇಲೆ ಕರ್ಮ. ನಾವು ಕರ್ಮವನ್ನ ಮಾಡ್ತಾ ಇದೀವಿ ಅನ್ನೋದಾದ್ರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ? ನಮ್ಮ ಕರ್ಮವನ್ನ ಫಲವನ್ನ ಅಪೇಕ್ಷೆ ಮಾಡ್ತಾ ಇದೀವ, ಅಥವಾ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೀವ? ನಾವು ಈ ಅಹಂಕಾರದ ಸ್ಥಿತಿಯಲ್ಲಿ ಕರ್ಮವನ್ನ ಮಾಡ್ತಾ ಇದ್ದೇವೆ. ಕರ್ಮ ಅಂದ್ರೆ ಏನು? ಕೆಲಸ. ಅಹಂಕಾರದಿಂದ ಕೂಡಿಕೊಂಡು ನಾವು ಕರ್ಮವನ್ನ ಮಾಡ್ತಾ ಇದೀವ, ಅಥವಾ ನೋವಿನಿಂದ, ದುಃಖದಿಂದ ಕರ್ಮವನ್ನ ಮಾಡ್ತಾ ಇದೀವ? ಯಾವ ಸ್ಥಿತಿಯಲ್ಲಿ ನಾವು ಕರ್ಮವನ್ನ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಮುಂದಿನ ಹೆಜ್ಜೆಗಳು ನಿಂತಿರುತ್ತೆ ಮಾಸ್ಟರ್ಸ್. ಎಸ್. ನೆಕ್ಸ್ಟ್, ಜೀವನ ವಿಧಾನ. ಯಾವ ರೀತಿಯಾಗಿರ್ತಕ್ಕಂಥ ಜೀವನ ವಿಧಾನ ಇದೆ ನಮ್ಮಲ್ಲಿ? ಅದು ಕೂಡ ತುಂಬಾ ಮುಖ್ಯ ಆಗತ್ತೆ ಮಾಸ್ಟರ್ಸ್. ಆಮೇಲೆ ಶ್ರದ್ಧೆ. ನಾವು ಏನ್ ಅನ್ಕೊಂಡಿರ್ತೀವಿ ಅದನ್ನ ಸಾಧನೆ ಮಾಡೋದಿಕ್ಕೆ ಶ್ರದ್ಧೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದನ್ನ ನಾವು ಗಮನಿಸ್ಕೋಬೇಕು ಅನ್ನೋದನ್ನ ಬುದ್ಧ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಆಮೇಲೆ ಆ ಒಂದು ಕೆಲಸವನ್ನ ನಾವು ಎಷ್ಟು ಏಕಾಗ್ರತೆಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಏಕಾಗ್ರತೆಯಿಂದ ಮಾಡ್ತೀವಿ ಅನ್ನೋದು ಮತ್ತೊಂದು ಅಂಶ. ಏಕಾಗ್ರತೆ ಅನ್ನುವಂಥದ್ದು ಅಷ್ಟು ಅತಿ ಮುಖ್ಯವಾಗಿ ಪ್ರಭಾವವನ್ನ ಬೀರುವಂತದ್ದಾಗಿದೆ. ಅದೇ ರೀತಿಯಾಗಿ
ಇವೆಲ್ಲವನ್ನು ಸಾಧನೆ ಮಾಡ್ಬೇಕು ಅಂತಂದ್ರೆ ಅಷ್ಟೇ ಅದ್ಭುತವಾಗಿ ಧ್ಯಾನವನ್ನ ಮಾಡ್ಬೇಕಾಗಿರುತ್ತೆ, ಸರಿಯಾದ ರೀತಿಯಲ್ಲಿ ಧ್ಯಾನವನ್ನ ಮಾಡ್ಬೇಕಾಗಿರುತ್ತೆ, ಸರಿಯಾದ ಧ್ಯಾನವನ್ನ ಮಾಡ್ಬೇಕಾಗಿರುತ್ತೆ. ಸೊ ಈ 8 ಅಂಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡ್ರೆ, ಆಚರಣೆಯಲ್ಲಿ ಇಟ್ರೆ ಸಮಸ್ಯೆ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು ತಂತಾನೆ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನ ಬುದ್ಧ ತಿಳಿಸಿರ್ತಕ್ಕಂಥದ್ದು. ಅದೇ ಅಷ್ಟಾಂಗ ಮಾರ್ಗವನ್ನ ನಮ್ಗೆ ಪತ್ರಿಜಿಯವರು ಎಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಪತ್ರಿಜಿಯವರು ಈ ಒಂದು ಕಾರ್ಯಕಾರಣ ಸಂಬಂಧ, ನಮ್ಗೆ ಏನಾದ್ರೂ ಜೀವನದಲ್ಲಿ ದುಃಖ ಇದೆ, ನೋವಿದೆ, ಅವಮಾನ ಇದೆ ಅಂತ ನಾವು ಭಾವಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಕಾರಣ ಸಂಬಂಧ ಏನಿದೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ಅದನ್ನ ನಾವು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇಲ್ಲ. ನಮ್ಮ ಜೀವನದಲ್ಲಿ ಕೆಲವನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ದ್ರೌಪದಿ 5 ಜನರನ್ನ ವಿವಾಹ ಮಾಡ್ಕೊಳ್ಳುವಂತ ವಿಚಾರವನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಲು. ಯಾವಾಗ? ತನ್ನ ಬಗ್ಗೆ ತನಗೆ ಅರ್ಥ ಆದಾಗ, ಓಹೋ ಇದು ನನ್ನ ಡಿಸೈನ್, ಸೊ ನಾನು ಇದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅನ್ನುವಂಥದ್ದು ಅವಳಿಗೆ ಅರ್ಥ ಆದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೋವು, ದುಃಖ ಅನ್ನುವಂಥದ್ದು ಆಕೆಗೆ ಇರ್ಲಿಲ್ಲ. ಸಂತೋಷವಾಗಿ ಎಲ್ಲವನ್ನು ಕೂಡ ಸ್ವೀಕಾರ ಮಾಡಿ ತನ್ನ ಹೆಜ್ಜೆಗಳನ್ನ ಹಾಕ್ತಾ ಹೋದ್ಲು ತನ್ನ ಜೀವನದಲ್ಲಿ. ಈ ರೀತಿಯಾಗಿ ನಾವು ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು, ದುಃಖವನ್ನ ಪರಿಹಾರ ಮಾಡ್ಕೋಬೇಕು ಅಂತಂದಾಗ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಕಾರ್ಯಕಾರಣ ಸಂಬಂಧ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ. ಇದಕ್ಕೆ ಮತ್ತೊಂದು ಅದ್ಭುತವಾದ ಉದಾಹರಣೆಯನ್ನ ಪತ್ರಿಜಿಯವರು ನಮ್ಗೆ ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಮ್ಗೆ ಯಾರಾದ್ರೂ ಸರಿ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆಲ್ಲಾರ್ಗು ಕೂಡ ಒಂದೇ ಸರ್ತಿ ಶಿಕ್ಷೆ ಅನ್ನುವಂಥದ್ದನ್ನ ನಾವು ಕೊಟ್ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಮೊದಲನೇ ಬಾರಿಗೆ ಆ ತಪ್ಪನ್ನ ಅಯ್ಯೋ ಏನೋ ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆ ತಪ್ಪನ್ನ ತಪ್ಪು ಅಂತಾನೆ ಪರಿಗಣಿಸೋದಿಲ್ಲ. ಅದನ್ನ ಕ್ಷಮಿಸ್ಬಿಡ್ತಾರೆ, ಎಕ್ಸ್ಕ್ಯೂಸ್ ಆಗತ್ತೆ ಆ ಒಂದು ತಪ್ಪು. ಆದರೆ ಆ ತಪ್ಪನ್ನ ನಾವು ಪುನಃ 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 ಮಾಡ್ತಾ ಇದ್ದಾಗ, ಇದು ತಪ್ಪು ಅಂತ ಅರ್ಥ ಆದ್ಮೇಲೆ ಮಾಡ್ದಾಗಂತ್ಲೂ ಖಂಡಿತವಾಗಿಯೂ ಕೂಡ ಅದಕ್ಕೆ ಪರ್ಯವಸಾನ, ಪರಿಣಾಮ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನ ಅದ್ಭುತವಾಗಿ ನಮ್ಗೆ ಅನೇಕ ಉದಾಹರಣೆಗಳಿಂದ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಒಬ್ಬ ಕೆಲಸದಾಕೆಯ ಉದಾಹರಣೆಯನ್ನ ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಆ ಉದಾಹರಣೆ ಇದೆ ಅಂತಂದ್ರೆ, ಈಗ ಒಂದ್ ಮನೆ ಇದೆ, ಆ ಒಂದು ಮನೆಗೆ ಕೆಲಸದಾಕೆ ಕೆಲಸ ಮಾಡೋದಿಕ್ಕೆ ಬರ್ತಾ ಇರ್ತಾಳೆ. ಆಕೆ ಪ್ರಾರಂಭದಲ್ಲಿ ಏನೋ ಒಂದು 10 ರೂಪಾಯಿ ಕದ್ದು ಬಿಡ್ತಾಳೆ. ಕದ್ದು ಬಿಟ್ಟಾಗ ಅದ್ ನಮ್ಗೆ ಗೊತ್ತಾಗತ್ತೆ. ಅವಾಗ ನಾವೇನ್ ಅನ್ಕೊಳ್ತೀವಿ, ಪಾಪ ಏನೋ ಹಶ್ವಾಗಿತ್ತೇನೋ, ಏನೋ ತೀರಾ ಅನಿವಾರ್ಯವಾಗಿ ಬೇಕಾಗಿತ್ತೇನೋ, ಅದಕ್ಕೆ 10 ರೂಪಾಯಿ ಕದ್ದಿದ್ದಾಳೆ. ನಮ್ಮ ಹತ್ರ ಇರೋ 10 ರೂಪಾಯಿ ಕದ್ಬಿಟ್ಟ ತಕ್ಷಣ ನಮ್ಗೇನ್ ಲಾಸ ಆಗೋಯ್ತಾ, ಏನಾದ್ರು ನಷ್ಟ ಆಗೋಯ್ತಾ, ಇರ್ಲಿ ಬಿಡು ಪಾಪ ಅವಳ ಕಷ್ಟ ಏನಿತ್ತೋ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಡ್ತೀವಿ. ಆಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ರಿಪೀಟ್ ಆಗತ್ತೆ ಅನ್ಕೊಳ್ರಿ. 10 ರೂಪಾಯಿ ಇರೋದು 100 ರೂಪಾಯಿ ಆಗತ್ತೆ, 100 ರೂಪಾಯಿ ಇರೋದು 1000 ರೂಪಾಯಿ ಆಗತ್ತೆ. ಅದ್ರ ಜೊತೆಗೆ ಮನೆಯಲ್ಲಿರುವಂತ ವಸ್ತುಗಳು ಕೂಡ ಒಂದೊಂದೇ ಕಳುವಾಗೋದಿಕ್ಕೆ ಪ್ರಾರಂಭ ಆಯ್ತು ಅಂತ ಅನ್ಕೊಳ್ರಿ. ಆವಾಗ ನಾವು ಅದ್ರ ಕಡೆ ಗಮನ ಕೊಡ್ತೀವಿ. ಇದೇನಿದು, ಏನೋ ಹೋಗ್ಲಿ ಬಿಡು ಪಾಪ ಅಂತ ಅನ್ಕೊಂಡ್ರೆ ಇದ್ಯಾಕೆ ಇಷ್ಟೊಂದು ಅತಿರೇಕಕ್ಕೆ ಹೋಗ್ತಾ ಇದೆ ಎಂಬುದು ಅಂತ ಅಂದ್ಬಿಟ್ಟು ಆಗ ನಾವು ಆಕೆ ಮೇಲೆ ಗಮನ ಇಡ್ತೀವಿ, ಆಕೆ ಬಗ್ಗೆ ವಿಚಾರಣೆ ಪ್ರಾರಂಭ ಮಾಡ್ಕೊಳ್ತೀವಿ, ಆಕೆನ ಗಮನಿಸೋದಿಕ್ಕೆ ಶುರು ಮಾಡ್ತೀವಿ. ಎಲ್ಲಾ ರೀತಿಯಲ್ಲೂ ಆಕೆ ನಿಜವಾಗ್ಲೂ ತಪ್ಪು ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಅರ್ಥ ಆದ್ಮೇಲೆ ವಾರ್ನಿಂಗ್ ಅನ್ನ ಕೊಡೋದಿಕ್ಕೆ ಶುರು ಮಾಡ್ತೀವಿ. ನೋಡಮ್ಮ, ಏನಾದ್ರೂ ಬೇಕಾಗಿದ್ರೆ ನಮ್ಮನ್ನ ಕೇಳು, ನಮ್ಗೆ ಕೊಡಕ್ ಸಾಧ್ಯ ಆದ್ರೆ ನಾವು ಕೊಡ್ತೀವಿ, ಆದ್ರೆ ಗೊತ್ತಿಲ್ದಂಗ್ ತಗೊಂಡ್ ಹೋಗುವಂಥದ್ದು ತಪ್ಪು ಅಂತ ನಾವು ಹೇಳ್ತೀವಿ. ಆ ರೀತಿಯಾಗಿ ಹೇಳಿದ್ಮೇಲೂ ಕೂಡ ಇಲ್ಲ, ನಾನೇನು ಕದೀತಾ ಇಲ್ಲ, ನಾನೇನು ತಗೊಂಡ್ ಹೋಗ್ತಾ ಇಲ್ಲ, ನಾನು ಅಂತವಳೆಲ್ಲ ಹಂಗೆ ಹಿಂಗೆ ಅಂತ ಆಕೆ ತಪ್ಪು ಮಾಡಿದ್ರು ಸಮರ್ಥನೆ ಮಾಡ್ಕೊಂಡ್ ಬಂದ್ರು ನಾವು ಮತ್ತೂ ಗಮನಿಸ್ತಾ ಇರ್ತೀವಿ. ಮತ್ತೆ ಏನಾದ್ರೂ ಎಲ್ಲಾದ್ರೂ ಆಕೆಯಲ್ಲಿ ಬದಲಾವಣೆ ಬರುತ್ತಾ, ತಿಳುವಳಿಕೆ ಬರುತ್ತಾ ಅಂತ. ಆದ್ರೆ ಆಕೆ ತಿಳುವಳಿಕೆ ತಂದ್ಕೊಳ್ದೆ ಅದೇ ಕಂಟಿನ್ಯೂ ಮಾಡಿದ್ರೆ ಆವಾಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದನ್ನ, ನಾವು ಕಳ್ಕೊಂಡಿರುವಂಥದ್ದನ್ನ ಮತ್ತೆ ಎಲ್ಲ ಪುನಃ ನಾವು ವಾಪಸ್ ಪಡ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಒಂದು ಹೆಜ್ಜೆಯನ್ನ ಹಾಕುವಂಥದ್ದು ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ರೀತಿಯ ಆ ಒಂದು ಸ್ಟೇಜ್ ಅಲ್ಲಿ ಕಂಪ್ಲೇಂಟ್ ಅನ್ನುವಂಥದ್ದಲ್ಲಿ ಇರುತ್ತೆ. ಆಗ ಏನಾಗತ್ತೆ, ಆ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಾಗ ಏನ್ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಆಕೆಯನ್ನ ಅರೆಸ್ಟ್ ಮಾಡ್ತಾರೆ, ಮತ್ತೆ ಆಕೆ ಮನೆಗೆ ಹೋಗ್ತಾರೆ, ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅಲ್ಲಿ ನಮ್ಮ ಕಳವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಇದ್ದಾಗ ಏನಾಗತ್ತೆ, ಆಗ ಈಕೆ ತಪ್ಪು ಮಾಡಿದಾಳೆ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ. ಕನ್ಫರ್ಮ್ ಆದಾಗ ಆಗ ಆಕೆಗೆ ಶಿಕ್ಷೆಯನ್ನ ಅಮಲು ಮಾಡ್ಲಾಗತ್ತೆ. ಆಕೆಗೆ ಎಷ್ಟು ದಿನ ಜೈಲಿಗೆ ಹಾಕ್ಬೇಕು, ಎಂತಹ ಜೈಲು ಶಿಕ್ಷೆ ಇರ್ಬೇಕು, ಅದೆಲ್ಲವೂ ಕೂಡ ಆವಾಗ ನಿರ್ಧಾರವಾಗುತ್ತೆ. ಒಂದೇ ಸರ್ತಿ ಕೆಲಸದಾಕೆಗೆ ಶಿಕ್ಷೆ ಕೊಟ್ಬಿಟ್ರ ಇಲ್ಲ ತಾನೆ,
ಹಂತ ಹಂತವಾಗಿ ಆಕೆಗೆ ವಾರ್ನಿಂಗ್ಗಳನ್ನ ಕೊಟ್ಟು ತಿಳುವಳಿಕೆಯನ್ನ ಕೊಟ್ಟು 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 ಕಡೆಗೆ ಇನ್ನ ಇದು ದಂಡಂ ದಶಗುಣಂ ಭವೇತ್ ಅನ್ನುವಂತ ರೀತಿಯಲ್ಲಿ ಈಕೆಗೆ ಶಿಕ್ಷೆ ಕೊಟ್ರೇನೆ ಈಕೆಗೆ ಬುದ್ಧಿ ಬರೋದು ಅನ್ನುವಂಥದ್ದು ಅರ್ಥ ಮಾಡಿಸೋದಿಕ್ಕೆ ಕೊನೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವಂಥದ್ದು, ಶಿಕ್ಷೆಯಲ್ಲಿ ಅನುಭವಿಸೋಂಗೆ ಆಗುವಂಥದ್ದು ಆ ಕೆಲಸದಾಕಿಗೆ. ಇದನ್ನ ನಮ್ಗೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್. ಸೊ ಯಾರೇ ಆಗ್ಲಿ ಪದೇ ಪದೇ ತಪ್ಪು ಮಾಡಿದಾಗ ಮಾತ್ರ ಖಂಡಿತ ಅದನ್ನ ತಪ್ಪು ಅಂತ ಪರಿಗಣಿಸ್ತಾರೆ. ಆಗ ಮಾತ್ರನೇ ಪದೇ ಪದೇ, ಅದೇ ರೀತಿಯಾಗಿ ಪ್ರಕೃತಿ ಮಾತೇನು ಕೂಡ ಪದೇ ಪದೇ ಎಚ್ಚರಿಕೆಯನ್ನ ಕೊಡ್ತಾ ಇರ್ತಾಳೆ, ವಾರ್ನಿಂಗ್ ಅನ್ನ ಕೊಡ್ತಾ ಇರ್ತಾಳೆ. ಅರ್ಥ ಮಾಡ್ಕೊಳ್ಳದೆ ಇದ್ರೆ ಶಿಕ್ಷೆಯನ್ನ ತಾನೇ ಅಮಲು ಮಾಡ್ತಾಳೆ. ಅನೇಕ ವಾರ್ನಿಂಗ್ಗಳು ಕೊಟ್ಟಾದ್ಮೇಲೆ, ವಾಯ್ದೆಗಳನ್ನ ಕೊಟ್ಟಾದ್ಮೇಲೆನೆ ಆ ಒಂದು ಹೆಜ್ಜೆಯನ್ನ ಪ್ರಕೃತಿ ಮಾತೆ ತಗೊಳ್ಳುವಂಥದ್ದು ಆಗಿರುತ್ತೆ. ಇದನ್ನ ನಮ್ಗೆ ಪತ್ರಿಜಿಯವರು ಬಹಳ ಅದ್ಭುತವಾಗಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಆಮೇಲೆ ಮತ್ತೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಗೆ ಶರೀರದ ತೂಕ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ರಿ. ಶರೀರದ ತೂಕ ಜಾಸ್ತಿ ಯಾಕಾಗಿರುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಅಲ್ಲಿ ಪತ್ರಿಜಿಯವರು ಕೊಟ್ಟಿರ್ತಾರೆ. ಅವಶ್ಯಕತೆಗೆ ಮೀರಿ ತಿನ್ನುವಂಥದ್ದು, ಬೇಡವಾಗಿರೋದನ್ನೆಲ್ಲ ತಿನ್ನುವಂಥದ್ದು, ಹಿಂಗೆಲ್ಲ ಮಾಡಿ 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 ಅದ್ರ ಜೊತೆಗೆ ಯಾವುದೇ ಶಾರೀರಿಕ ವ್ಯಾಯಾಮ ಇಲ್ದಂತೆ, ಶರೀರ ದಂಡನೆ ಇಲ್ದಂತೆ, ಏನು ಕೆಲಸ ಮಾಡದಂತೆ ಬರೀ ತಿನ್ನೋದು, ಮಲ್ಕೊಳ್ಳೋದು, ಟಿವಿ ನೋಡೋದು, ಇಷ್ಟು ಮಾತ್ರ ಸರಿಯಲ್ಲದ ಜೀವನ ವಿಧಾನದಿಂದ ಶರೀರದ ತೂಕ ಅನ್ನುವಂಥದ್ದು ಹೆಚ್ಚು ಮಾಡ್ಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ನಾವು ನನ್ ತೂಕ ಜಾಸ್ತಿ ಆಗ್ಬಿಟ್ಟಿದೆ, ಅಯ್ಯೋ ರಾಮ ಬಾಬಾ ಅಯ್ಯೋ ಅಂತ ಅನ್ಕೊಂಡು ಶರೀರದ ತೂಕ ಇಳಿಸ್ಕೋಬೇಕು ಅಂತ ಆಸ್ಪತ್ರೆಗೆ ನಾವು ಹೋದ್ರೆ ಅಲ್ಲಿ ಡಾಕ್ಟರ್ ನಮ್ಮನ್ನ ಪರೀಕ್ಷೆ ಮಾಡಿದಾಗ ನಮ್ಮ ವಿಚಾರಗಳನ್ನೆಲ್ಲ ಅವರು ಕೌನ್ಸಿಲಿಂಗ್ ಅಲ್ಲಿ ತಿಳ್ಕೊಂಡಾಗ, ಅಂದ್ರೆ ಈತನ ಈ ಒಂದು ಸ್ಥಿತಿಗೆ ಆತನೇ ಕಾರಣ, ಆತನ ಆಹಾರ ವಿಧಾನವೇ ಕಾರಣ, ಆತನ ಜೀವನ ವಿಧಾನವೇ ಕಾರಣ ಅನ್ನೋದು ಆ ಡಾಕ್ಟರ್ಗೆ ಅರ್ಥ ಆದಾಗ ಡಾಕ್ಟರ್ಗೆ ನಾವೇ ಸರ್ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಇದು ಶರೀರ ತೂಕ ಜಾಸ್ತಿ ಆಗಿದೆ, ದಯವಿಟ್ಟು ತೂಕ ಕಡಿಮೆ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತಂದ್ರೆ ಅವಾಗ ಡಾಕ್ಟರ್ ನಿಜವಾದ ಡಾಕ್ಟರ್ ಆಗಿದ್ರೆ ತೂಕ ಕಡಿಮೆ ಆಗೋದಿಕ್ಕೆ ಟ್ರೀಟ್ಮೆಂಟ್ ಕೊಡಲ್ಲ, ಬುದ್ಧಿ ಹೇಳ್ತಾರೆ. ಏನಪ್ಪಾ ನಿನ್ ಬುದ್ಧಿ ಬೇಡ್ವಾ, ಅವಶ್ಯಕತೆಗೆ ಮೀರಿ ತಿಂದು ಸರಿಯಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಜೀವನ ವಿಧಾನವನ್ನ ನೀನ್ ರೂಢಿಸ್ಕೊಂಡಿರೋದ್ರಿಂದ ನಿನ್ನ ಶರೀರದ ತೂಕ ಜಾಸ್ತಿ ಆಗಿದೆ, ನೀನು ಅವಶ್ಯಕತೆ ಇರೋಷ್ಟೇ ತಿನ್ನು, ಆರೋಗ್ಯಕರವಾಗಿರೋದೇ ತಿನ್ನು, ಮಾಂಸಾಹಾರ ತಿನ್ಬೇಡ, ಹಿಂಸೆ ಮಾಡ್ಬೇಡ, ಇದೆಲ್ಲ ನೀನ್ ಮಾಡಿರೋದ್ರಿಂದ ಇವಾಗ ತೂಕ ಜಾಸ್ತಿ ಆಗಿರೋದು, ವ್ಯಾಯಾಮ ಮಾಡು, ಯೋಗ ಮಾಡು, ಪ್ರಾಣಾಯಾಮ ಮಾಡು, ಇದೆಲ್ಲ ಮಾಡಿದಾಗ ಅದ್ರ ಜೊತೆಗೆ ನೀನ್ ಧ್ಯಾನ ಮಾಡಿದಾಗ ನಿನ್ ಈ ಎಲ್ಲ ಸ್ಥಿತಿಗಳನ್ನ ನೀನ್ ದಾಟಕ್ಕಾಗತ್ತೆ ಅಂತ ಆ ಡಾಕ್ಟರ್ ಆಗಿರೋರು ನಿಜವಾದ ಡಾಕ್ಟರ್ ಆಗಿರೋರು ತಿಳುವಳಿಕೆ ಕೊಡ್ತಾರೆ. ಒಂದು ವೇಳೆ ಆ ಡಾಕ್ಟ್ರು ನಿಜವಾದ ಡಾಕ್ಟರ್ ಅಲ್ಲದೆ ಇದ್ರೆ ನಿಜವಾದ ವೈದ್ಯದ ತತ್ವಗಳನ್ನ, ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರಲ್ವಾ, ವೈದ್ಯನೇ ನಾರಾಯಣ ಅಂತ ಹೇಳ್ತಾರೆ, ಪರಮಾತ್ಮ ಸ್ವರೂಪ ಅಂತ ಹೇಳ್ತಾರೆ, ಪುನರ್ಜನ್ಮವನ್ನ ಕೊಡುವಂತ ಪರಮಾತ್ಮ ಅಂತ ಹೇಳ್ತಾರೆ. ಆ ಒಂದು ಪರಮಾತ್ಮ ತತ್ವದಲ್ಲಿ ಇಲ್ದೇ ಇರ್ತಕ್ಕಂಥ ಡಾಕ್ಟರ್ ಆದ್ರೆ ಅಯ್ಯೋ ನಿನ್ ತೂಕ ಕಡಿಮೆ ಆಗ್ಬೇಕಾ, ನಮ್ಮ ಹತ್ರ ಅನೇಕ ಟ್ರೀಟ್ಮೆಂಟ್ಗಳಿದೆ, ಬಾ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಆತನನ್ನ ಕರೆದು ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಆ ಟ್ರೀಟ್ಮೆಂಟ್ ಕೇವಲ ಹಣವನ್ನ ಗಳಿಸ್ಕೊಳಕ್ಕಾಗಿರ್ತೇವೋ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನ ಕೊಡುವಂಥದ್ದು ಆಗಿರೋದಿಲ್ಲ. ಒಂದು ಸಮಸ್ಯೆ ಹೋಗಿ ಮತ್ತೊಂದು ಸಮಸ್ಯೆಯಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ರೀತಿಯಾಗಿ ನಮಗೆ ನಮ್ಮ ಒಂದು ಸಮಸ್ಯೆಗೆ ಕಾರಣ ನಾವೇ ಆಗಿರ್ತೀವಿ. ಆ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡಾಗ ಅದು ಪರಿಹಾರ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನಾವು ಆ ಒಂದು ಮೂಲವನ್ನ ತಿಳ್ಕೊಳ್ದೆ ನಾವು ಈ ಡಾಕ್ಟರ್ ಹತ್ರ ಹೋದ್ರೆ ತೂಕ ಕಡಿಮೆ ಆಗತ್ತೆ, ಆ ಡಾಕ್ಟರ್ ಹತ್ರ ಹೋದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಂದ್ರೆ ಸಮಸ್ಯೆ ನಿಜವಾಗ್ಲೂ ಮೂಲದಿಂದ ಪರಿಹಾರ ಆಗೋದಿಲ್ಲ. ಒಂದು ಸಮಸ್ಯೆ ಹೋಗಿ ಮತ್ತೊಂದು ಸಮಸ್ಯೆನೂ ಅಲ್ಲಿ ಉಲ್ಬಣವಾಗ್ತಾ ಇರುತ್ತೆ, ಉದ್ಭವವಾಗ್ತಾ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಪತ್ರಿಜಿಯವರು ನಮ್ಗೆ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಅದ್ರ ಜೊತೆಗೆ PSSM ಅನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಪಿರಮಿಡ್ ಮಾಸ್ಟರ್ಸ್ ಅನ್ನುವಂಥವ್ರು ನಿಜವಾದ ಪಿರಮಿಡ್ ಮಾಸ್ಟರ್ಸ್ ಯಾರು, ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಪತ್ರಿಜಿಯವರು ತಿಳಿಸಿದ್ದಾರೆ. ಈಗ ಸಾಮಾನ್ಯವಾಗಿ ಸಾಮಾನ್ಯ ಜನರು ಯಾವ ರೀತಿಯಾಗಿ ಭಾವಿಸ್ತಾರೆ, ಏನಾದ್ರೂ ಒಂಚೂರು ವ್ಯತ್ಯಾಸ, ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ತಲೆನೋವು ಬರ್ತಾ ಇದೆಯಾ, ಈ ಮಾತ್ರೆ ಹಾಕೋ, ಹಲ್ ನೋವಿದ್ಯಾ, ಈ ಮಾತ್ರೆ ಹಾಕೋ, ನಿಂಗೆ ಇಂಥ ಸಮಸ್ಯೆ ಇದೆ, ಇಂಥ ಒಂದು ಔಷಧಿ ತಗೋ, ಇಂಥ ಒಂದು ಟ್ರೀಟ್ಮೆಂಟ್ ತಗೋ, ಈ ಡಾಕ್ಟರ್ ಹತ್ರ ಹೋಗು, ಆ ಡಾಕ್ಟರ್ ಹತ್ರ ಹೋಗು, ಆ ಹಾಸ್ಪಿಟ್ಲ್ಗೆ ಹೋಗು, ಈ ಹಾಸ್ಪಿಟ್ಲ್ಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಿಜವಾದ ಪಿರಮಿಡ್ ಮಾಸ್ಟರ್ಸ್ ಆಗಿರುವಂತವ್ರು ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಅನ್ನುವಂಥದ್ದು, ಯಾರಾದ್ರೂ ಬಂದು ನನ್ಗೆ ಹಿಂಗ್ ತಲೆ ನೋಯ್ತಾ ಇದೆ ಅಂತ ಹೇಳಿದ್ರೆ ಪಿರಮಿಡ್ ಮಾಸ್ಟರ್ಸ್ ಆಗಿರುವಂತವ್ರು ನೀನು ಮಾತ್ರೆ ಹಾಕೋಬೇಡ, ನಿಂಗ್ ತಲೆನೋವು ಬಂದಿರುವಂತದ್ದು ನಿನ್ನ ಒಂದು
ಕರ್ಮ ಸಿದ್ಧಾಂತದಿಂದ, ನಿನ್ನ ಜೀವನ ವಿಧಾನದಿಂದ, ನಿನ್ನ ಆಹಾರದ ವಿಧಾನದಿಂದ, ಸೊ ಇದೆಲ್ಲವನ್ನು ಕೂಡ ನೀನ್ ಸರಿಪಡಿಸ್ಕೋಬೇಕು. ಆವಾಗ ಮೂಲದಿಂದ ನಿನ್ನ ತಲೆನೋವು ವಾಸಿ ಆಗುತ್ತೆ. ಅದಕ್ಕೆ ನಿನಗೆ ಆಧಾರವಾಗಿರ್ತಕ್ಕಂಥದ್ದು ಧ್ಯಾನ. ಧ್ಯಾನ ಮಾಡು. ಧ್ಯಾನದಿಂದ ನಿನಗೆ ನಿನ್ನ ಬಗ್ಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ, ನಿನ್ನ ಬಗ್ಗೆ ನಿನಗೆ ಸ್ಪಷ್ಟತೆ ಸಿಗುತ್ತೆ. ಆಗ ನಿನ್ನ ತಲೆನೋವನ್ನ ನೀನೇ ವಾಸಿ ಮಾಡ್ಕೊಳ್ತೀಯ. ನೋ ಡಾಕ್ಟರ್, ನೋ ಮೆಡಿಸಿನ್, ನೋ ಟ್ರೀಟ್ಮೆಂಟ್ ಅಂತಂದ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ಪಿರಮಿಡ್ ಮಾಸ್ಟರ್ಸ್ ಆಗಿರುವಂತವ್ರು ಹೇಳ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ತಿಳಿಸಿರ್ತಕ್ಕಂಥದ್ದು. ಆ ರೀತಿಯಾಗಿ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಹೇಳ್ತಾ ಪಿರಮಿಡ್ PSSM ಅನ್ನುವಂಥದ್ದು ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಎಲ್ಲಾರ್ಗೂ ಜ್ಞಾನವನ್ನ, ತಿಳುವಳಿಕೆಯನ್ನ ಕೊಡುವಂತ ಒಂದು ನಿಟ್ಟಿನಲ್ಲಿ, ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಅದು PSSM ನ ಲಕ್ಷ್ಯ. ಎಲ್ಲಾರ್ಗೂ ಅವರವರ ಆರೋಗ್ಯದ ಸ್ಥಿತಿಗತಿಗಳಿಗೆ ಅವರೇ ಕಾರಣ, ಹೇಗೆ ಕಾರಣ, ಅದು ಏನ್ ಮಾಡಿದ್ರೆ ಹೋಗುತ್ತೆ ಅನ್ನುವಂಥ ಕೋನದಲ್ಲಿ ಎಲ್ಲರಲ್ಲೂ ಬೆಳಕನ್ನು ತುಂಬುವಂತ ಒಂದು ಕೆಲಸವನ್ನ ಇದು ಮಾಡುವಂತದ್ದಾಗಿರುತ್ತೆ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ನಮಗೆ ಪತ್ರಿಜಿಯವರು ಈ ಒಂದು ವಿಚಾರಗಳನ್ನ ತಿಳಿಸಿರ್ತಕ್ಕಂಥದ್ದು. ಈ ವಿಚಾರ ನನಗೆ ಅರ್ಥ ಆದಾಗ ನನಗೆ ಅನೇಕ ಕೋನಗಳಲ್ಲಿ ನನ್ನಲ್ಲಿ ಪ್ರಶ್ನೆ ಉದ್ಭವ ಆಯ್ತು ಮಾಸ್ಟರ್ಸ್. ಎಸ್, ಹೌದು, ನನ್ನ ಕರ್ಮಗಳಿಂದಾನೇ ನಾನು ರೋಗಗಳನ್ನ ತಂದ್ಕೊಂಡಿದ್ದೀನಿ. ನನ್ನ ಕರ್ಮಗಳಿಂದಾನೇ, ನನ್ನ ಜೀವನ ವಿಧಾನದಿಂದಾನೇ ನಾನು ಅನೇಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕ್ಷಣದಲ್ಲಿ ನಾನು ನನ್ನ ಶರೀರದಲ್ಲಿ ಇಂಥ ಸಮಸ್ಯೆಗಳನ್ನ ಇಟ್ಕೊಂಡಿದ್ದಾಗ ಅದನ್ನ ನಾನು ಈ ಕ್ಷಣದಲ್ಲಿ ಉಪಶಮನ ಮಾಡ್ಕೊಂಡ್ರೆ ಮಾತ್ರನೇ ನಾನು ಧ್ಯಾನ ಮಾಡೋದಿಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಮಗೆ ಚಿಕಿತ್ಸೆ ಅನ್ನುವಂಥದಕ್ಕೆ ನಾವು ಹೋಗ್ಬೇಕಾಗತ್ತೆ ಅನ್ನುವಂಥದ್ದನ್ನ ನನಗೆ ನಾನು ಅರ್ಥ ಮಾಡ್ಕೊಂಡಿರುವಂಥದ್ದು ಮಾಸ್ಟರ್ಸ್. ಅಂದ್ರೆ ಧ್ಯಾನದಿಂದಾನೇ ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೋಬಹುದು, ನೋ ಡೌಟ್ ಅಬೌಟ್ ಇಟ್. ದಿಸ್ ಈಸ್ ಅಲ್ಟಿಮೇಟ್ ಟ್ರೂತ್. ಇದೇ ಅಲ್ಟಿಮೇಟ್ ಆಗಿರ್ತಕ್ಕಂಥ ಸತ್ಯ. ಆದ್ರೆ ಧ್ಯಾನದಿಂದಾನೇ ಎಲ್ಲವನ್ನೂ ನಾನು ಪರಿಹಾರ ಮಾಡ್ಕೊಳ್ಳುವಂತ ಮಟ್ಟಕ್ಕೆ ನಾನು ತಯಾರಾಗುವವರೆಗೂ ಕೂಡ ಈ ಶರೀರಕ್ಕೆ ನಾನು ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನ ನಾನು ತಗೋಬೇಕಾಗತ್ತೆ. ಆ ರೀತಿಯಾಗಿ ತಗೊಂಡು ನಾನು ಈ ಶರೀರವನ್ನ ಉಳಿಸ್ಕೊಂಡು ನಾನು ಧ್ಯಾನವನ್ನ ಮಾಡ್ತಾ ಅಲ್ಟಿಮೇಟ್ ಆಗಿರ್ತಕ್ಕಂಥ ಸ್ಥಿತಿಗೆ, ಅಂದ್ರೆ ಮತ್ತೆ ಆ ರೀತಿ ಸಪೋರ್ಟ್ ತಗೊಂಡ್ಮೇಲೆ ಧ್ಯಾನವನ್ನ ಪ್ರಾರಂಭ ಮಾಡಿದ್ಮೇಲೆ ಮತ್ತಿನ್ನೊಂದ್ ಸರ್ತಿ ನಾವು ಶರೀರಕ್ಕೆ ಸಪೋರ್ಟ್ ತಗೊಳ್ಳೋ ಹಂತಕ್ಕೆ ನಾವು ಬಿದ್ದೋಗ್ಬಾರ್ದು. ಅಲ್ಲಿಂದ ಮುಂದಕ್ಕೆ ನಾವು ನಮ್ಮ ಆತ್ಮೋನ್ನತಿಯನ್ನ, ನಮ್ಮ ಆತ್ಮಶಕ್ತಿಯನ್ನ ನಾವು ಬೆಳೆಸ್ಕೊಳ್ತಾ, ನಮ್ಮ ಎಲ್ಲ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ತಾ ಮುಂದೆ ಮುಂದೆ ಸಾಗ್ಬೇಕು, ಮತ್ತೆ ಹಿಂದಕ್ಕೆ ಬರಬಾರ್ದು ಅನ್ನುವಂಥ ಸೂಕ್ಷ್ಮತೆಯನ್ನ ನಾವೆಲ್ಲರೂ ಇಲ್ಲಿ ಗಮನಿಸ್ಕೋಬೇಕು. ಇದನ್ನ ಪತ್ರಿಜಿ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೆ ಪೂರಕವಾಗಿ ನನಗೆ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರ. ಅದಕ್ಕೆ ಪೂರಕವಾಗಿ ಮಹಾವತಾರ್ ಫೌಂಡೇಶನ್ ಕೂಡ ಅದೇ ಒಂದು ತತ್ವದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಜ್ಞಾನವನ್ನ, ಎಲ್ಲಾ ಚಿಕಿತ್ಸಾ ಪದ್ಧತಿಗಳನ್ನ ಉಚಿತವಾಗಿ ಕೊಟ್ಬಿಟ್ಟು, ಈ ಉಚಿತವಾಗಿ ಸಿಕ್ಕಿರೋದನ್ನು ಕೂಡ ಹಿಡ್ಕೊಳಕ್ ಆಗ್ದಂಗೆ ತಮ್ಮನ್ನ ತಾವು ಸರಿಪಡಿಸ್ಕೊಳಕ್ ಆಗದೆ ಇದ್ದಾಗ ಅಲ್ಲಿ ಚಿಕಿತ್ಸೆಗಳು ಅನ್ನುವಂಥದ್ದನ್ನ ಒಂದತ್ರ ಆರ್ಗನೈಸ್ ಮಾಡಿರುವಂತದ್ದು. ಅದ್ ಏನಿದೆಯೋ ಬಂದಿರೋರು ಚಿಕಿತ್ಸೆ ಕೊಡುವಂತ ತಜ್ಞರು ಏನಿದ್ದಾರೆ ಅವ್ರಿಗೆ ಏನ್ ನೀವು ಫೀಸ್ ಕೊಡ್ಬೇಕು ಕೊಟ್ಟು, ನೀವು ಅದೇನ್ ಟ್ರೀಟ್ಮೆಂಟ್ ತಗೋಬೇಕು ತಗೊಂಡು, ಹಂಗಾದ್ರೂ ನೀವು ಸಪೋರ್ಟ್ ತಗೊಂಡು ನೀವು ಶರೀರ ಸ್ಥಿತಿಯನ್ನ ದಾಟೋದಿಕ್ಕೆ ಧ್ಯಾನವನ್ನ ಹಿಡ್ಕೊಳ್ರಿ, ಧ್ಯಾನ ಮಾಡ್ತಾ ಮುಂದಕ್ಕೆ ನಡೀರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮಾಸ್ಟರ್ಸ್. ಹಾಗಾಗಿ ಮಹಾವತಾರ್ ಫೌಂಡೇಶನ್ ವೇದಿಕೆ ನನಗೆ ತುಂಬಾ ಆನಂದವನ್ನ ಕೊಡುವಂತದ್ದಾಗಿದೆ. ಈ ರೀತಿಯಾಗಿ ಸಪೋರ್ಟಿವ್ ಆಗಿ ಎಲ್ಲರ ಆತ್ಮೋನ್ನತಿಗೆ, ಆತ್ಮ ಪ್ರಗತಿಗೆ ನಿಂತಿರ್ತಕ್ಕಂಥದ್ದು ಆಗಿದೆ ಮಾಸ್ಟರ್. ಸೊ ಈ ರೀತಿಯಾಗಿ ಪತ್ರಿಜಿ ಅವರು ಹೇಳಿರ್ತಕ್ಕಂಥ ತತ್ವಗಳನ್ನ ಪ್ರಾಕ್ಟಿಕಾಲಿಟಿಗೆ ಅಪ್ಲೈ ಮಾಡಿಕೊಂಡಾಗ ಅನೇಕ ಕೋನಗಳಲ್ಲಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ನಡೀತಾ ಇರುತ್ತೆ ಮಾಸ್ಟರ್ಸ್. ಸೊ ಆದ್ರೆ ಪತ್ರಿಜಿ ಅವ್ರು ಏನ್ ಹೇಳಿದ್ದಾರೆ, ಇಟ್ ಈಸ್ ಅಲ್ಟಿಮೇಟ್, ಪರಮ ಸತ್ಯ. ಅವ್ರು ಹೇಳಿರೋದೇ ಸತ್ಯ, ಅದನ್ನ ಬಿಟ್ಟು ಇನ್ ಉಳಿದಿರೋದೆಲ್ಲ ಕೂಡ ಕ್ಷಣಿಕವಾಗಿರ್ತಕ್ಕಂಥದ್ದು. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ದೆ ಬರೀ ನಾವು ಬೇರೆ ಬೇರೆ ಸ್ಥಿತಿಗಳಲ್ಲಿ ನಾವ್ ಇರ್ತೀವಿ ಅಂತಂದ್ರೆ ನಿಜವಾಗ್ಲೂ ಅದು ಅಜ್ಞಾನ, ನಿಜವಾಗ್ಲೂ ಕೂಡ ಅದು ನಾವು ದಾರಿ ತಪ್ಪುವಂಥದ್ದು ಆಗಿರುತ್ತೆ. ಇದನ್ನ ನಾವು ಗಮನಿಸ್ಬೇಕು. ಪತ್ರಿಜಿ ಮಾರ್ಗ ಅನ್ನುವಂಥದ್ದೇ ಇದಾಗಿದೆ ಮಾಸ್ಟರ್ಸ್, ಅಲ್ಟಿಮೇಟ್ ಆಗಿರುವಂಥದ್ದು. ಕೋಲ್ ತಗೊಂಡು ರಿಪ್ಪಿ ಅಂತ ಹೊಡೆದು ತಿಳುವಳಿಕೆಯನ್ನ ಕೊಡುವಂಥದ್ದು, ಜಾಗೃತಿಯನ್ನ ಮೂಡಿಸುವಂಥದ್ದು ಪತ್ರಿಜಿ ಮಾರ್ಗ ಆಗಿರುತ್ತೆ. ನಮ್ಮ ಉನ್ನತಿಗೆ ನಾವೇ ಕಷ್ಟಪಡ್ಬೇಕು, ನಾವೇ ಸಾಧನೆ ಮಾಡ್ಬೇಕು, ನಾವೇ ಅಪ್ಲಿಫ್ಟ್ ಆಗ್ಬೇಕು. ಈ ರೀತಿಯಾಗಿ ಸರ್ವ ಸ್ವತಂತ್ರವಾಗಿ, ಶಕ್ತಿವಂತವಾಗಿ, ಸದೃಢವಾಗಿ ನಡೆಯುವಂತ ಮಾರ್ಗ ಪತ್ರಿಜಿ ಮಾರ್ಗ ಆಗಿರುವಂತದ್ದು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಮತ್ತೊಂದು ಉದಾಹರಣೆಯನ್ನ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ನಾವ್ ಏನ್ ಮಾಡಿರ್ತೀವಿ ನಮ್ಗೆ ಅದೇ ತಿರುಗಿ ಬರುತ್ತೆ, ಪ್ರತಿಯೊಂದಕ್ಕೂ ಕಾರ್ಯಕಾರಣ ಸಂಬಂಧ ಇರುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಪತಿ ಪತ್ನಿ ಇರ್ತಾರೆ. ಆ ಪತಿ ಎಂತವನು ಅಂತಂದ್ರೆ, ನಾನ್ ಗಂಡ್ಸು,
ನಾನು ಹೇಳ್ದಂಗೆ ನನ್ನ ಹೆಂಡತಿ ಕೇಳ್ಬೇಕು ಅನ್ನುವಂತ ಒಂದು ಅಹಂ ಪ್ರವೃತ್ತಿಯಿಂದ ಕೂಡಿರ್ತಾನೆ. ಸೊ ಒಂದ್ಸರ್ತಿ ಆತ ಟಿವಿ ನೋಡ್ತಾ ಇರ್ತಾನೆ. ಟಿವಿ ನೋಡ್ತಾ ಹೆಂಡತಿನ ಕರೀತಾನೆ. ನನ್ಗೆ ಬಾಯಾರಿಕೆ ಆಗ್ತಾ ಇದೆ, ನೀರ್ ಕೊಡು ಅಂತ ಕೇಳ್ತಾನೆ. ಆ ಹೆಂಡತಿ ನೋಡ್ತಾಳೆ, ಆ ಒಂದು ನೀರು ಆತ ಕೂತಿರುವಂತ ಟೇಬಲ್ ಟೀಪೈ ಮುಂದೆನೆ ಇರುತ್ತೆ. ಅದನ್ನ ತಗೊಂಡ್ ಕುಡಿಬಹುದು. ಆದ್ರೂ ಕೂಡ ಅದನ್ನ ತಗೊಂಡ್ ಕುಡಿಯೋದಿಕ್ಕೆ ಅವನ್ಗೆ ಅಹಂ, ಮೈಬಾರ, ನನ್ನ ಹೆಂಡತಿನೇ ತಂದು ನನ್ ಕೈ ಕೊಡ್ಲಿ ಬಿಡು ಅನ್ನುವಂತ ಒಂದು ಮನಸ್ತತ್ವ. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನನಗೆ ನೀರ್ ಕೊಡು ಅಂತಂದ್ರೆ, ಅರೆ ನೀರ್ ನಿಮ್ ಮುಂದೆನೆ ಇದೆಯಲ್ಲ ಅಂತಂದ್ರೆ, ಆತ ನೀನೇ ಕೊಡು ಅಂತ ಹೇಳ್ದಾಗ ಆ ಅಮೆರಿಕದಲ್ಲಿ ಇರ್ತಕ್ಕಂಥ ಆತನ ಪತ್ನಿ ಏನ್ ಮಾಡ್ತಾಳೆ ಗೊತ್ತಾ? ನೀರ್ ಕೊಡೋದ್ರ ಬದಲು ಡೈವರ್ಸ್ ಕೊಡ್ತಾಳೆ. ಅಂದ್ರೆ ಆ ಒಂದು ಉದಾಹರಣೆಯನ್ನ ಯಾಕೆ ಕೊಟ್ರು ಪತ್ರಿಜಿಯವರು ಅಂತಂದ್ರೆ, ನೀನು ನಿಜವಾಗ್ಲೂನು ಏನೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದು, ನೀರು ಅಲ್ಲಿಲ್ದೆ ಇದ್ದು, ನೀರು ಬೇಕಾಗಿದೆ, ನಿಂಗೆ ಬಾಯಾರಿಕೆ ಆಗಿದೆ, ನೀರ್ ಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಇದ್ದಾಗ ನಿನ್ ಹೆಂಡತಿಯನ್ನ ಕರೆದು ನೀರ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಿನ್ನ ಅಹಂಕಾರದಿಂದಾಗಿ ನೀನು ನೀರನ್ನ ನಿನ್ ಹೆಂಡತಿನೇ ಕೊಡ್ಬೇಕು ಅಂತ ಭಾವಿಸ್ತಾ ಆ ರೀತಿಯಾಗಿ ಕೇಳಿರೋದು ನೀನ್ ಮಾಡಿರ್ತಕ್ಕಂಥ ತಪ್ಪು. ಅದಕ್ಕೋಸ್ಕರ ಅದ್ರ ಫಲವಾಗಿ ನಿನಗೆ ನಿನ್ನ ಹೆಂಡತಿ ನೀರ್ ಕೊಡೋದ್ರ ಬದಲು ಡೈವರ್ಸ್ ಕೊಟ್ಟಿದ್ದಾಳೆ ಅಂತ. ಅಂದ್ರೆ ಹೆಂಡತಿ ಆತನಿಗೆ ಡೈವರ್ಸ್ ಕೊಡೋದ್ರ ಹಿಂದೆ ಕಾರಣ ಏನು ಅದನ್ನ ತಿಳ್ಕೊ. ಡೈವರ್ಸ್ ಕೊಟ್ಟಿದ್ದಾಳೆ ಅನ್ನುವಂಥದ್ದು ಸಮಸ್ಯೆ, ಯಾಕೆ ಕೊಟ್ಲು ಅನ್ನುವಂಥದ್ದಲ್ಲಿ ಕಾರಣ ಯಾಕೆ ಅನ್ನುವಂಥದ್ದು ತಿಳ್ಕೊಂಡಾಗ ಇನ್ನೊಂದ್ಸರ್ತಿ ಗಂಡನಾಗಿರೋನು ಆ ರೀತಿ ತಪ್ಪು ಮಾಡದೇ ಇದ್ರೆ ಇನ್ನೊಂದ್ಸರ್ತಿ ಡೈವರ್ಸ್ ಅನ್ನುವಂಥದ್ದು ಆತನ ಜೀವನದಲ್ಲಿ ಬರೋದಿಲ್ಲ ಅನ್ನುವಂಥ ಪಾಠವನ್ನ ಕಲಿಯುವಂಥದ್ದು ಅಲ್ಲಿ ಆತ ತಿಳ್ಕೊಬೇಕಾಗಿರುವಂತದ್ದಾಗಿರುತ್ತೆ. ಆವಾಗ ಆ ಸಮಸ್ಯೆ ಹೇಗೆ ಹೋಗ್ಬೇಕು ಹಾಗೆ ಹೋಗುತ್ತೆ, ಇನ್ನೊಂದ್ಸರ್ತಿ ಆ ಸಮಸ್ಯೆ ಬರದಂತೆ ಅಲ್ಲಿ ಇರುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಈ ಒಂದು ಅದ್ಭುತವಾದಂತ ಉದಾಹರಣವನ್ನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಮತ್ತೆ ಯಾವ ರೀತಿಯಾಗಿ ನಮ್ಗೆ ತಿಳಿಸಿದ್ದಾರೆ ಪತ್ರಿಜಿಯವರು ಅಂದ್ರೆ, ಈ ಜನ್ಮವನ್ನ ನಾವು ಮುಗಿಸ್ಕೊಂಡು ಮೇಲಿನ ಲೋಕಕ್ಕೆ ಹೋಗ್ಬಹುದು. ಅಲ್ಲಿಗೆ ಹೋದಾಗ ಅಲ್ಲೂ ಕೂಡ ನಾವು ನಮ್ಮ ಸ್ಥಿತಿಗತಿಗಳಿಂದಾನೇ ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಕೂಡ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ. ಅಲ್ಲಿ ಏನಾದ್ರೂ ಅಜ್ಞಾನದಲ್ಲಿ ನಾವು ಇದೀವಿ ಅಂತಂದ್ರೆ ಆ ಅಜ್ಞಾನದಿಂದಾನೇ ಅಲ್ಲಿನ ಎಲ್ಲ ಆಗು ಹೋಗುಗಳಿಗೆ ಮತ್ತೆ ನಾವು ಕಾರಣಕರ್ತರಾಗಿರ್ತೀವಿ. ಯಾವ ಲೋಕನೇ ಆಗಿರ್ಬೋದು, ಭೂಲೋಕ ಆಗಿರ್ಲಿ, ಭುವರ್ಲೋಕ ಆಗಿರ್ಲಿ, ಸುವರ್ಲೋಕ ಆಗಿರ್ಲಿ, ಹಿರಣ್ಯ ಲೋಕ ಆಗಿರ್ಲಿ, ಎಂತದಾದ್ರೂ ಆಗಿರ್ಲಿ, 14 ಲೋಕಗಳು, ಇನ್ನು ಹೆಚ್ಚು ಹೆಚ್ಚು ಲೋಕಗಳು, ಲೆಕ್ಕ ಇಲ್ದೇ ಇರೋಷ್ಟು ಲೋಕಗಳು. ನಾವು ಯಾವ ಲೋಕಕ್ಕೆ ಹೋದ್ರೂ ಕೂಡ ಅಲ್ಲಿನ ನಮ್ಮ ವಾಸ್ತವದ ಸೃಷ್ಟಿಕರ್ತರು ನಾವೇ ಆಗಿರ್ತೀವಿ. ನಾವು ಯಾವ ರೀತಿಯಾಗಿ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎಲ್ಲವೂ ಕೂಡ ನಿಂತಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಎಸ್. ಮತ್ತೆ ಇನ್ನೂ ನಾವು ಕೆಲವ್ರು ಅನ್ಕೊಳ್ತಾ ಇರ್ತೀವಿ, ನಾನು ಇವಾಗ ಈ ಭೂಲೋಕದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀನಿ, ಈ ಭೂಲೋಕದ ಸಹವಾಸ ಬೇಡ, ಮೇಲಿನ ಲೋಕ ಕೊಟ್ಟೋಗ್ಬಿಟ್ರೆ ನಾನು ಹಾಯಾಗಿರ್ತೀನಿ, ಈ ಎಲ್ಲ ಕಷ್ಟಗಳಿಂದ ನಾನು ಹೊರಗೆ ಬಂದ್ಬಿಡ್ತೀನಿ ಅಂತ ಭಾವಿಸ್ತಾ ಇರ್ತೀವಿ. ಅಯ್ಯೋ ಪರಮಾತ್ಮ, ಅದಕ್ಕಿಂತಲೂ ಅಜ್ಞಾನ ಮತ್ತೊಂದಿಲ್ಲ ಮಾಸ್ಟರ್ಸ್. ಇದನ್ನ ಪತ್ರಿಜಿಯವರು ಎಲ್ಲ ಋಷಿ ಮುನಿಗಳು ಇದನ್ನೇ ನಮ್ಗೆ ಹೇಳಿರ್ತಕ್ಕಂಥದ್ದು. ಭೂಮಿ ಮೇಲೆ ನಿನಗೆ ಏನಿದೆ ನಿನ್ನ ಜೀವನದಲ್ಲಿ, ನೀನು ಅದನ್ನ ಸೃಷ್ಟಿ ಮಾಡ್ಕೊಂಡಿದೀಯಾ, ಅದನ್ನ ನೀನ್ ಅರ್ಥ ಮಾಡ್ಕೊಂಡು ಆ ಪಾಠಗಳನ್ನ ನೀನ್ ಕಲಿಯೋವರೆಗೂ ನೀನ್ ಆ ಸ್ಥಿತಿಗಳನ್ನ ನೀನ್ ದಾಟೋದಿಕ್ಕೆ ಆಗೋದಿಲ್ಲ. ಇದನ್ನ ನೀನ್ ಬ್ಯಾಲೆನ್ಸ್ ಇಟ್ಕೊಂಡು ನೀನ್ ಈ ಶರೀರನ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ ಅಂತಂದ್ರೆ ಈ ಬ್ಯಾಲೆನ್ಸು ಹಾಗೆ ಇರುತ್ತೆ. ಅದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಕೂಡ ಬಿಟ್ಟು ಹೋಗಿರುವಂತ ಕರ್ಮದ ಫಲ ಕೂಡ ಆಡ್ ಆಗುತ್ತೆ. ಅದು ಇದು ಸೇರಿ ಇನ್ನೂ ತೂಕ ಜಾಸ್ತಿ ಆಗುತ್ತೆ ಅಂತ ಕೆಲಸ ಮಾಡಬೇಡಿ ಅಂತ ನಮ್ಗೆ ತಿಳುವಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮೇಲಿನ ಲೋಕಗಳಿಗೆ ಹೋಗ್ಬಿಟ್ರೆ ನಾವು ಹಾಯಾಗಿ ಬದುಕ್ತೀವಿ ಅನ್ನುವಂಥದ್ದು ಸುಳ್ಳು. ಇಲ್ಲಿ ಏನು ನಮ್ಮ ಸ್ಥಿತಿಗತಿಗಳನ್ನ ಬ್ಯಾಲೆನ್ಸ್ ಇಟ್ಕೊಂಡು ನಾವು ಹೋಗ್ತೀವೋ ಅದನ್ನ ಅಲ್ಲಿ ಕೂಡ ನಾವು ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದನ್ನ ನಮ್ಗೆ ಪತ್ರಿಜಿಯವರು ಅದ್ಭುತವಾಗಿ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಎಸ್. ಅದ್ರ ಜೊತೆಗೆ ದೊಣ್ಣೆ ತಗೊಂಡ್ ಬಾರಿಸ್ದಂಗೆ, ಕೋಲ್ ತಗೊಂಡು ಗಂಟೆನ ಬಾರಿಸ್ದಂಗೆ ನಮ್ಗೆ ಇನ್ನೊಂದು ವಿಚಾರವನ್ನ ತಿಳಿಸಿದರೆ, ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಕೂಡ, ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಏನೇ ನಡೆದ್ರು, ಹೇಗೆ ನಡೆದ್ರು, ಅದು ಹೇಗೆ ಇದ್ರು ಎಲ್ಲವೂ ಕೂಡ ಧರ್ಮಬದ್ಧವಾಗಿಯೇ ನಡೀತಾ ಇರುತ್ತೆ, ಎಲ್ಲವೂ ಕೂಡ ನ್ಯಾಯ ಸಮ್ಮತವಾಗಿಯೇ ನಡೀತಾ ಇರುತ್ತೆ. ನಮ್ಮ ಸರ್ಫೇಸ್ ಲೆವೆಲ್ ಅಲ್ಲಿ ನೋಡಿದಾಗ ನನಗೆ ಯಾಕೆ ಈ ತರ ಆಗ್ತಾ ಇದೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ ಒಳ್ಳೆ ಸಂಕಲ್ಪಗಳನ್ನ ಇಟ್ಕೊಂಡಿದ್ದೀನಿ, ನನ್ನಲ್ಲಿ ಸ್ವಾರ್ಥ ಇಲ್ಲ, ಹಾಗೆ ಹೀಗೆ ಅಂತ ನಾವು ಏನೇ ಹೇಳಿದ್ರು, ನಾವು ಎಷ್ಟೇ ಉನ್ನತವಾಗಿ ಎಷ್ಟೇ ಸ್ವಚ್ಛವಾಗಿದ್ದೀವಿ ಅಂತಂದ್ರೂ ಕೂಡ ಅದರ ಹಿಂದೆ ಧರ್ಮ ಅನ್ನುವಂಥದ್ದೇ ಇರುತ್ತೆ, ನ್ಯಾಯ ಅನ್ನುವಂಥದ್ದೇ ಇರುತ್ತೆ. ಇದನ್ನ ನಮ್ಗೆ ಪತ್ರಿಜಿಯವರು ಗಂಟೆ ಬಾರಿಸಿದಂಗೆ ಹೇಳಿರುವಂಥದ್ದು. ಅದು ಹೇಗೆ ಅನ್ನುವಂಥದ್ದನ್ನ ನಾವು ಧ್ಯಾನದ ಮುಖಾಂತರನೇ ನಾವು ರಿಯಲೈಸ್ ಆಗೋದಿಕ್ಕೆ ಸಾಧ್ಯ ಆಗುವಂಥದ್ದು. ಈ ಒಂದು ಸತ್ಯವನ್ನ ಅವರು ನಿರ್ದಾಕ್ಷಿಣ್ಯವಾಗಿ ತಿಳಿಸಿದ್ದಾರೆ. ಸತ್ಯ ಅನ್ನುವಂಥದ್ದು ಹಾಗೆ ಇರುತ್ತೆ ಮಾಸ್ಟರ್ಸ್, ಹಸಿ ಹಸಿಯಾಗಿ ಇರುತ್ತೆ.
ಅದು ಯಾವುದೇ ಗ್ಲಾಮರಸ್ ಆಗಿ ಸುಂದರವಾಗಿ ಕಾಣೋ ಹಾಗೆ ಇರೋದಿಲ್ಲ. ಅದು ಹಸಿ ಹಸಿಯಾಗೆ ಇರುತ್ತೆ. ಅದು ನಮ್ಗೆ ನೋವಾಗತ್ತಾ, ಅವಮಾನ ಆಗತ್ತಾ, ದುಃಖ ಆಗತ್ತಾ, ಕೋಪ ಜಾಸ್ತಿ ಮಾಡುತ್ತಾ ಅನ್ನೋದನ್ನ ನೋಡೋದಿಲ್ಲ. ಸತ್ಯ ಅದೇನಿದೆ ಅದು ಹಾಗೇನೆ ನಮ್ಮ ಮುಂದೆ ಬರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಧರ್ಮಬದ್ಧವಾಗಿಯೇ ನಡೆದಿರುತ್ತೆ. ನಾನು ಇನ್ನೂ ಓಪನ್ ಆಗಿ ಮಾತಾಡ್ತೀನಿ. ಯಾವುದೋ ಒಬ್ಬ ಹೆಣ್ಮಗಳು ರೇಪ್ ಆದ್ಲು, ಆಕೆನ ಕ್ರೂರವಾಗಿ ಕೊಂದ್ರು ಅಂತಂದ್ರೆ ಅದು ಕೂಡ ಅಲ್ಲಿ ಧರ್ಮಬದ್ಧವಾಗಿ ನಡೆದಿರುತ್ತೆ. ಆದ್ರೆ ನಾವು ಪ್ರಾಕ್ಟಿಕಾಲಿಟಿಯಲ್ಲಿ ಇದು ಸರಿನಾ, ಅವನ್ ಯಾವನು ಎಷ್ಟು ವಿಕೃತ, ಎಷ್ಟೊಂದು ರಾಕ್ಷಸ ಅಂತ ನಾವು ಆ ರೀತಿಯಾಗಿ ಮಾತಾಡ್ತೀವಿ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ದೃಷ್ಟಿಕೋನಗಳೇ ಇರುತ್ತೆ. ಅಲ್ಲಿ ಆ ಒಂದು ಸೋಲ್ ಆ ರೀತಿಯಾಗಿ ತನ್ನ ಅಂತ್ಯವನ್ನ ಕಾಣ್ಬೇಕು ಅನ್ನುವಂಥದ್ದು ಅಲ್ಲಿ ಬರ್ಕೊಂಡ್ ಬಂದಿರುತ್ತೆ. ಅದು ಆ ಪಾಠವನ್ನ ಕಲಿಬೇಕು ಅನ್ನುವಂಥದ್ದು ಇರುತ್ತೆ. ಇದು ನಾವು ಮಾಮೂಲಿಯಾಗಿ ಮಾತಾಡ್ಬೇಕಾದ್ರೆ ಅದನ್ನ ಕೇಳಿಸ್ಕೊಳಕ್ಕಾಗ್ಲಿ, ಜೀರ್ಣ ಮಾಡ್ಕೊಳಕ್ಕಾಗ್ಲಿ ಸರ್ಫೇಸ್ ಲೆವೆಲ್ ಅಲ್ಲಿ ತುಂಬಾ ಕಷ್ಟ ಆಗ್ಬೋದು ಅನೇಕ ಜನಕ್ಕೆ. ಆದ್ರೆ ಆಧ್ಯಾತ್ಮಿಕತೆ ಇದನ್ನೇ ಹೇಳುವಂತದ್ದಾಗಿದೆ. ಸೊ ಮಾಸ್ಟರ್ಸ್, ಇಲ್ಲಿ ನಾವು ಇದನ್ನ ಯಾವುದೇ ಸ್ಥಿತಿಗತಿಗಳಲ್ಲಿ ವಿಶ್ಲೇಷಣೆ ಮಾಡಿದ್ರು ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸತ್ಯ ಇದೆ ಅನ್ನೋಂಥದ್ದನ್ನ ಪತ್ರಿಜಿಯವರಷ್ಟೇ ಅಲ್ಲ, ಎಲ್ಲಾ ಋಷಿ ಮುನಿಗಳು, ಯೋಗಿಗಳು ಕೂಡ ನಮ್ಗೆ ಇದನ್ನೇ ತಿಳಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಪ್ರತಿಯೊಂದು ಕೂಡ ಧರ್ಮಬದ್ಧವಾಗಿಯೇ ಇರುತ್ತೆ, ನ್ಯಾಯಸಮ್ಮತವಾಗಿಯೇ ಇರುತ್ತೆ. ನಾವ್ ಅದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅದನ್ನ ಅರ್ಥ ಮಾಡ್ಕೊಂಡ್ರೆ, ಆ ಪಾಠವನ್ನ ಕಲ್ತ್ಕೊಂಡ್ರೆ ಮತ್ತೊಂದ್ ಸರ್ತಿ ನಮ್ಗೆ ಈ ಜನ್ಮ ಅಲ್ಲದೆ ಮತ್ತೊಂದು ಜನ್ಮದಲ್ಲೂ ಕೂಡ ಅದು ರಿಪೀಟ್ ಆಗೋದಿಲ್ಲ. ಕಲ್ತಿರೋ ಪಾಠಗಳು ಮುಗಿದೋಯ್ತು. ಕೂಡೋ ಲೆಕ್ಕ ಕಲ್ತಿದೀನಿ ಅಂತಂದ್ರೆ ಮತ್ತೆ ಮತ್ತೆ ಕೂಡೋ ಲೆಕ್ಕನೇ ಕಲಿಯುವಂತದ್ರಲ್ಲಿ ಇರೋದಿಲ್ಲ. ಕೂಡೋ ಲೆಕ್ಕ ಆದ್ಮೇಲೆ ಮುಂದಿನ ಲೆಕ್ಕ ಏನಿದೆ ಅದನ್ನ ಕಲಿಯೋದಕ್ಕೆ ನಾವು ಹೋಗುವಂಥದ್ದು ಹೇಗಿರುತ್ತೋ ಹಾಗೇನೆ ಇದು ಕೂಡ ಮಾಸ್ಟರ್ಸ್. ನೆಕ್ಸ್ಟ್ ರಿಚರ್ಡ್ ಬಾಚ್ ಅನ್ನುವಂಥವ್ರು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಆ ರಿಚರ್ಡ್ ಬಾಕ್ ಅನ್ನುವಂಥವ್ರು ಏನ್ ಹೇಳಿದ್ದಾರೆ ಅಂದ್ರೆ, ದ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಈಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಅಂಡ್ ಟ್ರಾಜಿಡಿ ಅಂತ ಹೇಳಿದ್ದಾರೆ. ನೋಡಿ, ಅಂದ್ರೆ ನಿನಗೆ ನಾವೆಲ್ಲರೂ ಕೂಡ ನಮ್ಗೆ ಅನ್ಯಾಯ ಆಗಿದೆ ಅಂತ ನಾವು ಭಾವಿಸ್ತಾ ಇರ್ತೀವಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗೆ ಎಷ್ಟು ಅನ್ಯಾಯ ನಡೆದಿದೆ ಅಂತ ನೀನು ಅಂದ್ಕೊಳ್ತಾ ಇರ್ತೀಯೋ, ನೀನು ಅಷ್ಟು ಅಜ್ಞಾನದಲ್ಲಿ ಇದೀಯಾ ಅಂತ ಅರ್ಥ ಅಂತ ಅಂದ್ಬಿಟ್ಟು ರಿಚರ್ಡ್ ಬಾಕ್ ಅನ್ನುವಂಥವ್ರು ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಪತ್ರಿಜಿಯವರು ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಮಾಸ್ಟರ್ಸ್, ರಿಚರ್ಡ್ ಬಾಕ್ ಹೇಳಿದ್ರು, ಪತ್ರಿಜಿಯವ್ರು ಹೇಳಿದ್ರು, ಮಿಲಾ ರೇಪರ್ ಅವ್ರು ಹೇಳಿದ್ರು, ಮಹಾವತಾರ್ ಬಾಬಾಜಿ ಅವ್ರು ಹೇಳಿದ್ರು, ಯಾವುದೇ ದೇವಾನುದೇವತೆಗಳು, ಗುರುದೇವತೆಗಳು ಯಾರೇ ಹೇಳಿದ್ರು ಇದನ್ನೇ ಹೇಳ್ತಾರೆ. ಆಧ್ಯಾತ್ಮಿಕತೆ ಅಂತಂದ್ರೆ ಇಷ್ಟು ಕಠಿಣವಾಗಿರುತ್ತೆ ಮಾಸ್ಟರ್ಸ್. ನಾವು ಅನ್ಕೊಂಡಿರುವಷ್ಟು ಗ್ಲಾಮರಸ್ ಆಗಿ ಇರೋದಿಲ್ಲ. ಹಸಿ ಹಸಿಯಾಗಿ ನಮ್ಮ ಮುಖವನ್ನ ನಮ್ಗೆ ತೋರಿಸ್ತಾ ಇರತ್ತೆ, ನಮ್ಮನ್ನ ನಮ್ಗೆ ಪರಿಚಯ ಮಾಡಿಸ್ತಾ ಇರತ್ತೆ. ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ತಾಕತ್ತಿರುವಂತವ್ರು, ಪರಿಪಕ್ವತೆ ಇರುವಂತವ್ರು ಇದರಲ್ಲಿ ಉಳಿತಾರೆ, ಮುಂದಕ್ಕೆ ಹೋಗ್ತಾರೆ ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಆಯ್ತು, ಯಾವ ಧ್ಯಾನನೂ ಬೇಡ, ಯಾವ ಆಧ್ಯಾತ್ಮಿಕತೆನೂ ಬೇಡ, ಅದೇನಿದು ನಮ್ ಬದುಕ್ ನಾವು ನೋಡ್ಕೊಳ್ಳೋಣ ನಡಿ ಅಂತ ಮತ್ತೆ ಆ ಪ್ರಕಾರ ಅದೇ ಜೀವನದಲ್ಲಿ ಸುತ್ತುತ್ತಾ ಇರ್ತಾರೆ ಮಾಸ್ಟರ್ಸ್. ಸೊ ಇದು ಮಾಸ್ಟರ್ಸ್ ನಮ್ಗೆ ಇಲ್ಲಿ ಪತ್ರಿಜಿಯವರು ತಿಳಿಸಿರ್ತಕ್ಕಂಥದ್ದು. ಯಾರಿಗೂ ಅನ್ಯಾಯ ಅನ್ನುವಂಥದ್ದು ನಡೆಯೋದಿಲ್ಲ, ಅವ್ರು ಮಾಡಿದ್ದವ್ರಿಗೆ ಹಿಂತಿರುಗಿ ಬರ್ತಾ ಇರತ್ತೆ. ಬೇರೆಯವರು ನಾವು ಬೇರೆಯವ್ರನ್ನ ಯಾವುದೇ ರೀತಿಯಾಗಿ ನಿಂದನೆ ಮಾಡಿದ್ರೆ ಮತ್ತೆ ಅಲ್ಲಿ ನಾವು ಕರ್ಮಗಳನ್ನ ಹೊತ್ಕೊಳ್ತೀವಿ ಹೊರತು ಅಲ್ಲಿ ನಮ್ಮ ಇನ್ನೇನು ಬದಲಾವಣೆ ಅನ್ನುವಂಥದ್ದು ಬರೋದಿಲ್ಲ. ಮತ್ತಷ್ಟು ತೂಕಗಳನ್ನ ನಾವು ತಲೆ ಮೇಲೆ ಹೊತ್ಕೊಳ್ತಾ ಇರ್ತೀವಿ. ಕರ್ಮದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ತಾನೆ ಇರ್ತೀವಿ ಅನ್ನುವಂಥದ್ದು. ಮತ್ತೆ ಸೀತೆ ಉದಾಹರಣೆಯನ್ನ ಮತ್ತೆ ಕೊಟ್ಟಿದ್ದಾರೆ. ಆ ರಾವಣಾಸುರ ಸೀತೆನ ಹೊತ್ಕೊಂಡು ಹೋಗಿರೋದ್ರ ಹಿಂದೆ ಸೀತೆಗೆ ಆತ ಅನ್ಯಾಯ ಮಾಡ್ಲಿಲ್ಲ, ಸೀತೆಗೆ ಅಲ್ಲಿ ನೋವು ದುಃಖವನ್ನ ಉಂಟು ಮಾಡ್ಲಿಲ್ಲ, ರಾಮನ್ಗೂ ಸೀತೆಗೂ ಅಲ್ಲಿ ವಿಯೋಗವನ್ನ ಉಂಟು ಮಾಡ್ಲಿಲ್ಲ. ಎಲ್ಲವೂ ಕೂಡ ಅಸ್ ಪರ್ ದ ಬ್ಲೂ ಪ್ರಿಂಟ್ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ನಮ್ಗೆ ಅವರು ಅರ್ಥ ಮಾಡಿಸಿರ್ತಕ್ಕಂಥದ್ದು. ಆದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಬೈಬಲ್ಲು, ಮತ್ತೆ ಈ ಕುರಾನು, ಅನೇಕ ಧರ್ಮ ಗ್ರಂಥಗಳು ಏನಿದೆ ಅದರಲ್ಲಿ ಮೂಲ ಅನ್ನುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮೂಲದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಮ ಸತ್ಯದ ವಿಚಾರಗಳೇ ಇರ್ತಕ್ಕಂಥದ್ದು. ಆದ್ರೆ ಅದನ್ನ ಓದ್ತಾ ತಿಳಿತಾ ಒಬ್ಬೊಬ್ರು ಅವರವ್ರ ಸ್ಥಿತಿಗತಿಗೆ ಅನುಗುಣವಾಗಿ ಅದನ್ನ ಅರ್ಥ ಮಾಡ್ಕೊಳ್ತಾ, ಅವ್ರು ಅರ್ಥ ಮಾಡ್ಕೊಂಡಿರುವಂತ ರೀತಿ ನೀತಿಗಳಲ್ಲೇ ಅದನ್ನ ಮತ್ತೊಂದ್ಸರ್ತಿ ಅದಕ್ಕೆ ಅರ್ಥವನ್ನ, ವಿಶ್ಲೇಷಣೆಗಳನ್ನ ಬರಿತಾ, ಭಾಷ್ಯವನ್ನ ಬರಿತಾ, ಈ ರೀತಿಯಾಗಿ ಮೂಲ ಅನ್ನುವಂಥದ್ದು ಏನಿದೆ, ಮೂಲ ಹೋಗಿ ಮತ್ತೊಂದು ರೀತಿಯಲ್ಲಿ ಅಲ್ಲಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಕೋರ್ಸ್ ಸ್ಟಡೀಸ್ ಅನ್ನುವಂಥದ್ದು ಇರುತ್ತಲ್ವಾ, ಅದರಲ್ಲಿ ಒಂದು ಚಟುವಟಿಕೆ ಮಾಡಿಸ್ತಾರೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ಒಂದು 20 ಜನರ ಒಂದು ಗುಂಪಿರುತ್ತೆ. ಆ ಒಂದು ಗುಂಪಿಗೆ ಒಂದು ವಿಚಾರವನ್ನ, ಒಂದು ವಾಕ್ಯವನ್ನ ಕೊಡ್ತಾರೆ. ಇಂದಿರಾ ಗಾಂಧಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಒಬ್ರು ಕಿವಿಯಲ್ಲಿ ಹೇಳ್ತಾರೆ.
ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಒಬ್ಬರ ಕಿವಿಯಲ್ಲಿ ಹೇಳ್ತಾರೆ. ಆತ ಅದೇ ವಿಚಾರವನ್ನ ಇಂದಿರಾ ಗಾಂಧಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಅವ್ರು ತಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರ ಕಿವಿಯಲ್ಲಿ ಹೇಳ್ಬೇಕು. ಅಂದ್ರೆ ಬೇರೆಯವ್ರಿಗೆ ಕೇಳಿಸ್ಬಾರ್ದು, ಕಿವಿಯಲ್ಲೇ ಹೇಳ್ಬೇಕು. ಅವ್ರು ಇನ್ನೊಬ್ರಿಗೆ ಹೇಳ್ಬೇಕು, ಅವ್ರ ಪಕ್ಕದವ್ರಿಗೆ ಅವ್ರ ಪಕ್ಕದವ್ರಿಗೆ, ಈ ರೀತಿಯಾಗಿ 20 ಜನರಿಗೂ ಆ ವಿಷಯ ಪಾಸ್ ಆಗ್ಬೇಕು. ಆ 20ನೇ ವ್ಯಕ್ತಿ, ಕೊನೆಯ ವ್ಯಕ್ತಿ ಇರ್ತಾನಲ್ವಾ, ಆ 20ನೇ ವ್ಯಕ್ತಿಗೆ ಆ ವಿಷಯ ಬರುವಷ್ಟೊತ್ತಿಗೆ ಅದ್ ಏನಾಗಿರುತ್ತೆ ಅಂತಂದ್ರೆ, ಇಂದಿರಾ ಗಾಂಧಿ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನುವಂಥದ್ದು ಹೋಗಿ ಮತ್ತಿನ್ನೇನೋ ಬಂದಿರುತ್ತೆ. ಅಲ್ಲಿರುವಂತ ವಿಷಯ, ಮೂಲದಲ್ಲಿ ಇರುವಂತ ಕೊಟ್ಟಿರ್ತಕ್ಕಂಥ ವಾಕ್ಯ ಒಂದಾದ್ರೆ 20ನೇ ವ್ಯಕ್ತಿಯಿಂದ ಬರುವಂತ ಒಂದು ವಾಕ್ಯ ಬೇರೆನೆ ಆಗಿರುತ್ತೆ. ಇದೇ ರೀತಿಯಾಗೇನೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಬೈಬಲ್ಲು ಅಥವಾ ಖುರಾನು, ಇನ್ನು ಬೇರೆ ಬೇರೆ ಧರ್ಮ ಗ್ರಂಥಗಳು ಅಂತ ನಾವೇನೇನ್ ಭಾವಿಸ್ತಾ ಇದೀವಿ, ಅದೆಲ್ಲದರ ಮೂಲ ಅನ್ನೋದೇನು ಬಿಟ್ಟು ಹೋಗಿ ಇವಾಗ ಏನೇನೆಲ್ಲ ಪ್ರಶ್ನಾರ್ಥಕವಾಗಿರುವಂತ ವಿಚಾರಗಳಿದೆ ಅದೆಲ್ಲವೂ ಕೂಡ ಆ ರೀತಿಯಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನ್ನುವಂತ ಕಠಿಣವಾದ ಸತ್ಯವನ್ನ, ಹಸಿಯಾದ ಸತ್ಯವನ್ನ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಸತ್ಯ ಏನು, ನ್ಯಾಯ ಏನು, ಧರ್ಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಲಿರ್ತಕ್ಕಂಥ ತತ್ವಗಳು, ಧರ್ಮ ಗ್ರಂಥ ಆಗಿರ್ಬೋದು, ಮತ್ತೊಂದು ಪುಸ್ತಕ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಅದ್ರಲ್ಲಿರ್ತಕ್ಕಂಥ ವಿಚಾರಗಳು ಎಷ್ಟು ಸರಿ ಎಷ್ಟು ತಪ್ಪು, ಅದನ್ನ ಯಾವ್ದನ್ನ ಸ್ವೀಕಾರ ಮಾಡ್ಬೇಕು, ಯಾವ್ದನ್ನ ಸ್ವೀಕಾರ ಮಾಡಬಾರ್ದು ಅನ್ನೋಂಥ ವಿವೇಕ ನಮ್ಮಲ್ಲೇನೆ ಇರುತ್ತೆ. ಮೌಢ್ಯವಾಗಿ ನಾವು ಅದನ್ನ ಫಾಲೋ ಮಾಡ್ತೀವಿ ಅಂತಂದ್ರೆ ಯಾವತ್ತಿಗೂ ಕೂಡ ನಾವು ಈ ಜನನ ಮರಣ ಚಕ್ರದಿಂದ ಹೊರಕ್ ಬರೋದಿಕ್ಕೆ ಆಗೋದಿಲ್ಲ. ಮುಂದಿನ ಆತ್ಮೋನ್ನತಿಯ ಹೆಜ್ಜೆಗಳು ನಮ್ಮಲ್ಲಿ ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲೇ ಸುತ್ತುತ್ತಾ ಇರ್ಬೇಕಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಏನನ್ನೋ ಕೇಳಿಸ್ಕೊಂಡು ಮತ್ತೇನನ್ನೋ ಹೇಳೋ ಅಂತದ್ದು ಇಲ್ಲಿ ನಡೀತಾ ಬಂದಿರ್ತಕ್ಕಂಥದ್ದು. ಒಳ್ಳೆ ಬೆಳೆಯನ್ನ ನಾವು ಬೆಳಿಬೇಕು ಅಂತಂದ್ರೆ ಮೊದಲು ನೆಲವನ್ನ ನಾವು ಹದ ಮಾಡ್ಬೇಕು. ನೆಲವನ್ನ ಹದ ಮಾಡಿ, ಭೂಮಿಯನ್ನ ಹದ ಮಾಡಿ, ಆಮೇಲೆ ನಾವು ಬಿತ್ತನೆಯನ್ನ ಮಾಡ್ಬೇಕು. ಅದಕ್ಕೆ ಸಕಾಲದಲ್ಲಿ ನೀರನ್ನ ಹಾಯಿಸ್ತಾ, ಗೊಬ್ಬರವನ್ನ ಹಾಕ್ತಾ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದನ ಕರುಗಳು ಬಂದು ಅದನ್ನ ಮೇಯ್ದಂಗೆ ಅದನ್ನ ಎಲ್ಲಾ ರೀತಿಯಲ್ಲೂ ನಾವು ಜಾಗ್ರತೆಯಿಂದ ಬೆಳೆಯನ್ನ ನೋಡ್ಕೊಂಡಾಗ ಅದು ಎಷ್ಟು ಅದ್ಭುತವಾಗಿ ಫಸಲನ್ನ ಕೊಡ್ಬೇಕು ಅಷ್ಟು ಅದ್ಭುತವಾಗಿ ಕೊಡುತ್ತೆ. ಆ ರೀತಿಯಾಗಿ ನಾವು ಮಾಡದಂತೆ ಆ ಒಂದು ಬೆಳೆಯನ್ನ ಬಿತ್ತನೆ ಮಾಡ್ತೀವಿ, ಕಳೆ ತೆಗಿಯೋದಿಲ್ಲ, ಟೈಮ್ ಸರಿಯಾಗಿ ನೀರನ್ನ ಹಾಯಿಸೋದಿಲ್ಲ, ಅವಾಗ ಹಂಗೆಲ್ಲ ಮಾಡಿದಾಗ ಅದನ್ನ ಸರಿಯಾಗಿ ರಕ್ಷಣೆ ಮಾಡ್ಕೊಳ್ಳಲ್ಲ ಅಂತಂದಾಗ ಅವಾಗ ಸಹಜವಾಗಿನೇ ಏನಾಗತ್ತೆ, ಬೆಳೆ ಅನ್ನೋದು ನಮ್ಗೆ ಸರಿಯಾಗಿ ಸಿಗೋದಿಲ್ಲ. ಅಯ್ಯೋ ನನ್ ಬೆಳೆ ಬೆಳ್ದೆ ಸರಿಯಾಗಿ ಸಿಗ್ಲಿಲ್ಲ, ನನ್ ಬೆಳೆ ಫಸಲು ಸರಿಯಾಗಿ ಬರ್ಲಿಲ್ಲ ಅಂತ ನಾವು ಹೇಳೋದ್ರಲ್ಲಿ ಅದ್ರಲ್ಲಿ ಅರ್ಥನೇ ಇಲ್ಲ, ಅದು ಮೂರ್ಖತ್ವ ಆಗತ್ತೆ. ಅಲ್ಲಿ ಫಸಲು ಸರಿಯಾಗಿ ಬರ್ಲಿಲ್ಲ ಅಂತ ಅನ್ನೋದ್ರ ಹಿಂದೆ ಇಷ್ಟೆಲ್ಲ ಕಾರಣ ಇರುತ್ತೆ. ಈ ಒಂದು ಉದಾಹರಣೆಯನ್ನು ಕೂಡ ನಮ್ಗೆ ತಿಳಿಸಿ ನಮ್ಗೆ ಈ ಒಂದು ವಿಚಾರಗಳನ್ನ ಅಷ್ಟು ಅದ್ಭುತವಾಗಿ ಅರ್ಥ ಮಾಡಿಸಿದ್ದಾರೆ. ಮಹಾಭಾರತದಲ್ಲಿ ಕೃಷ್ಣನ ಬಳಿಗೆ ಅರ್ಜುನನು ಹೋದ, ದುರ್ಯೋಧನನು ಹೋದ ಯುದ್ಧಕ್ಕೋಸ್ಕರ ಸಹಾಯವನ್ನ ಕೇಳೋದಿಕ್ಕೆ. ಅಲ್ಲಿ ಅರ್ಜುನ ಏನ್ ಬೇಕು ಅಂತ ಕೇಳ್ದ, ನನಗೆ ನಿನ್ನ ಸೈನ್ಯ ಬೇಡ ಪರಮಾತ್ಮ, ನನಗೆ ನೀನೇ ಬೇಕು, ನೀನ್ ನಮ್ ಜೊತೆ ಇದ್ರೆ ಸಾಕು ಅಂತ ಕೃಷ್ಣನನ್ನ ಬೇಡ್ಕೊಂಡ. ಆದ್ರೆ ದುರ್ಯೋಧನನ್ಗೆ ಸೈನ್ಯ ಸಿಕ್ಕಿದ್ರೆ ಸಾಕು, ಕೃಷ್ಣ ಬೇಕಾಗಿರ್ಲಿಲ್ಲ. ಹಾಗಾಗಿ ಅರ್ಜುನ ಏನ್ ಬೇಕು ಅಂತ ಬಯಸುದ್ನೋ ಅದು ಅವನಿಗೆ ಸಿಕ್ತು, ದುರ್ಯೋಧನ ಏನ್ ಬೇಕು ಅಂತ ಬಯಸುದ್ನೋ ಅದು ಅವನಿಗೆ ಸಿಕ್ತು. ಅಂದ್ರೆ ಅವ್ರವ್ರು ಬಯಸಿದ್ದು ಅವ್ರಿಗೆ ಸಿಗ್ತಾ ಇರುತ್ತೆ. ಅಂದ್ರೆ ನಾವು ಏನಾಗಿರ್ತೀವೋ ನಮ್ಗೆ ಅದೇ ಸಿಗ್ತಾ ಇರುತ್ತೆ ಅಂತ. ಅರ್ಜುನ ಏನಾಗಿದ್ದ, ಪರಮಾತ್ಮ ಬೇಕು ಅಂತ ಅಂದ್ಕೊಂಡ, ಅದು ಅವನ ಸ್ಥಿತಿ ಆಗಿತ್ತು, ಅದು ಪಾಂಡವರ ಸ್ಥಿತಿ ಆಗಿತ್ತು. ಹಾಗಾಗಿ ಅವ್ರಿಗೆ ಅದೇ ಸಿಕ್ತು. ದುರ್ಯೋಧನ ಏನಾಗಿದ್ದ, ಅವನು ಶರೀರದ ಸ್ಥಿತಿಯಲ್ಲಿದ್ದ, ಯುದ್ಧದಲ್ಲಿ ಗೆಲ್ಬೇಕು, ಸೈನ್ಯ ಜಾಸ್ತಿ ಬೇಕು, ಅದಕ್ಕೆ ಆಯುಧಗಳು ಜಾಸ್ತಿ ಬೇಕು ಅಂತ ಅವನ್ ಅನ್ಕೊಂಡಿದ್ದ. ಅವನ್ಗೆ ಆ ಸ್ಥಿತಿಗೆ ಸಂಬಂಧಪಟ್ಟಿರುವಂತದ್ದೇ ಅವನ್ಗೆ ಸಿಕ್ತು. ಅಂದ್ರೆ ಈ ಎಲ್ಲ ಉದಾಹರಣೆಗಳಿಂದ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇರುವಂತದ್ದೇನು, ನಾವು ಏನಾಗಿರ್ತೀವಿ ಅದೇ ನಮ್ಮ ಜೀವನದಲ್ಲಿ ಇರುತ್ತೆ. ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರು, ಬೇರೆ ಯಾರೂ ಅಲ್ಲ. ಬೇರೆಯವರನ್ನ ನಾವು ನಿಂದನೆ ಮಾಡೋದು ಶುದ್ಧ ಮೂರ್ಖತ್ವ. ಇಷ್ಟ ಆದ್ರೂ ಕಷ್ಟ ಆದ್ರೂ ಇದೇ ಸತ್ಯ. ನಾವು ಎಷ್ಟೆಷ್ಟು ಕೋನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಅಂತಂದ್ರು ಇದೇ ಸತ್ಯ. ಆಳವಾಗಿ ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ತಾ ಹೋದ್ರೆ ಒಂದೊಂದೇ ರಿವೀಲ್ ಆಗುತ್ತೆ. ಆದ್ರೆ ಯಾವಾಗ ರಿವೀಲ್ ಆಗುತ್ತೆ ಅಂದ್ರೆ ಸ್ವೀಕಾರ ಮನೋಭಾವ ಇದ್ದಾಗ, ಅಕ್ಸೆಪ್ಟೆನ್ಸ್ ಇದ್ದಾಗ. ನಿನ್ನಲ್ಲಿ ಇಂಥ ತಪ್ಪುಗಳನ್ನ ಇಟ್ಕೊಂಡು ನೀನು ಬೇರೆ ಏನೋ ಮಾತಾಡ್ತಾ ಇದೆಯಾ, ಬೇರೆಯವ್ರ ಮೇಲೆ ಅಪವಾದ ಹೊರಿಸೋದಕ್ಕೆ, ಬೇರೆಯವ್ರ ಮೇಲೆ ಗೂಬೆ ಕೂರ್ಸೋದಕ್ಕೆ ನೀನ್ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ನಮ್ಮ ಅಂತರಂಗ, ನಮ್ಗೆ ಅಂತರಾತ್ಮ ಹೇಳುತ್ತೆ. ಅದನ್ನ ನಾವು ಕೇಳಿಸ್ಕೋಬೇಕು, ಗಮನಿಸ್ಕೋಬೇಕು, ಒಪ್ಕೋಬೇಕು. ಹೌದಲ್ವಾ, ನಾನು ಇಂಥ ಕಚಡ ಕೆಲ್ಸದ ಮಾಡ್ತಾ ಇದ್ದೀನಲ್ವಾ ಅಂತ ಒಪ್ಕೊಂಡಾಗ, ಆಗ ಅದನ್ನ ನಾವು ನಿಲ್ಲಿಸಿದಾಗ ಆಗ ಸಮಸ್ಯೆಯ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ನಮ್ಗೆ ಸಿಗ್ತಾ ಬರುತ್ತೆ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಅರ್ಜುನ ಕೃಷ್ಣನೇ ಬೇಕು ಅಂತ ಬಯಸಿದ್ದಕ್ಕೆ ಕೃಷ್ಣ ಮಾತ್ರನೇ ಸಿಕ್ದ. ಕೃಷ್ಣನ್ ಜೊತೆ ಆಯುಧಗಳು ಬರ್ಲಿಲ್ಲ. ಆದ್ರೆ ಏನಾಯ್ತು ಭವಿಷ್ಯದಲ್ಲಿ, ಕೃಷ್ಣ ಮತ್ತೆ
ಅರ್ಜುನ ಯುದ್ಧ ಕೃಷ್ಣ ಸಾರಥಿಯಾಗಿರ್ತಾನೆ, ಅರ್ಜುನ ಯುದ್ಧ ಮಾಡ್ತಾ ಇರ್ತಾನೆ. ಆದ್ರೆ ಅರ್ಜುನ ಭೀಷ್ಮಾಚಾರ್ಯರ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾಗ, ಅಂದ್ರೆ ಯಾಕೆ ಅಂದ್ರೆ ಭೀಷ್ಮಾಚಾರ್ಯರ ಒಂದು ಸೈನ್ಯಕ್ಕೆ ನಾಯಕನಾಗಿರ್ತಾರೆ. ಆದ್ರೆ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇರ್ತಾನೆ, ಭೀಷ್ಮಾಚಾರ್ಯರು ನನ್ನ ತಾತ ಅನ್ನುವಂತ ಭಾವನೆಯಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ. ಅಲ್ಲಿ ಸರಿಯಾದ ರೀತಿಯಲ್ಲಿ ಅವನು ಶತ್ರುವಿನ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಭೀಷ್ಮಾಚಾರ್ಯರು, ಅಧರ್ಮದ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಇವರನ್ನ ನಾನು ಶಿಕ್ಷೆ ಮಾಡ್ಬೇಕಾಗಿರೋದು ನನ್ನ ಧರ್ಮ, ಇವರನ್ನ ಯುದ್ಧದಲ್ಲಿ ಸೋಲ್ಸ್ಬೇಕಾಗಿರ್ತಕ್ಕಂಥದ್ದು, ಇವರನ್ನ ನೆಲಕ್ಕೆ ಉರುಳಿಸ್ಬೇಕಾಗಿರ್ತಕ್ಕಂಥದ್ದು ನನ್ನ ಧರ್ಮ ಅನ್ನುವಂತ ಸ್ಥಿತಿಯಲ್ಲಿ ಅವನು ಯುದ್ಧ ಮಾಡ್ತಾ ಇರ್ಲಿಲ್ಲ. ಇವರು ನನ್ನ ತಾತ ಅನ್ಕೊಂಡು ಯುದ್ಧ ಮಾಡ್ತಾ ಇದ್ದಾಗ ಅಲ್ಲಿ ಭೀಷ್ಮಾಚಾರ್ಯರು ಏನ್ ಮಾಡಿದ್ರು, ಅವರು ಪಾಂಡವರ ಸೈನ್ಯವನ್ನ ನುಜ್ಜುಗುಜ್ಜು ಮಾಡ್ಬೇಕು, ಇದು ನನ್ಗೆ ಇರ್ತಕ್ಕಂಥ ಲಕ್ಷ್ಯ, ಇದು ನನ್ನ ಧರ್ಮ, ನಾಯಕನಾಗಿ ನಾನು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕೆಲಸ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಪಾಂಡವರ ಸೈನ್ಯವನ್ನ ನುಜ್ಜುಗುಜ್ಜು ಮಾಡ್ತಾ ಇದ್ರು, ಚಿಂದಿ ಚಿತ್ರಾನ್ನ ಮಾಡ್ತಾ ಇದ್ರು, ನಾಶ ಆಗ್ತಾ ಇತ್ತು ಪ್ರತಿದಿನಾಗ್ಲೂ ಕೂಡ ಪಾಂಡವರ ಸೈನ್ಯ. ಈ ರೀತಿಯಾಗಿದ್ದಾಗ ಅರ್ಜುನನಲ್ಲಿ ಅಂತಹ ಅಜ್ಞಾನದ ಸ್ಥಿತಿಯಲ್ಲಿ ಅರ್ಜುನ ಯುದ್ಧ ಮಾಡ್ತಾ ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡದೆ ಇದ್ದಾಗ ಆಗೇನ್ ಮಾಡ್ದ ಅರ್ಜುನ, ಯಾವ ಪರಮಾತ್ಮನನ್ನ ಬೇಕು ಅಂತ ಬಯಸಿದ್ದ ಆ ಪರಮಾತ್ಮನೇ ಎದ್ದ ಯುದ್ಧ ಮಾಡೋದಿಕ್ಕೆ. ಯಾವ ರೀತಿಯಾಗಿ ಅರ್ಜುನನಿಗೆ ತಿಳುವಳಿಕೆಯನ್ನ ಕೊಡ್ತಾ ಅರ್ಜುನನ್ನ ಸರಿಯಾದ ದಾರಿಯಲ್ಲಿ ತರೋದಿಕ್ಕೆ ಅಲ್ಲಿ ಪರಮಾತ್ಮನೇ ಎದ್ದ, ನಾನೇ ಯುದ್ಧ ಮಾಡ್ತೀನಿ, ಭೀಷ್ಮಾಚಾರ್ಯರನ್ನ ನಾನೇ ಅಂತ್ಯಗೊಳಿಸ್ತೀನಿ, ನಾನೇ ಅವರನ್ನ ಸಂಹಾರ ಮಾಡ್ತೀನಿ ಅಂತ ಅನ್ಬಿಟ್ಟು ಆ ಒಂದು ರಥದಿಂದ ಇಳಿದು ಅಲ್ಲಿರ್ತಕ್ಕಂಥ ಒಂದು ಚಕ್ರವನ್ನ ತಗೊಂಡು ಅವ್ರ ಮೇಲೆ ಶಸ್ತ್ರವನ್ನ ಪ್ರಯೋಗ ಮಾಡೋದಿಕ್ಕೆ ಹೊರಟೆ ಬಿಟ್ಟ. ಆದ್ರೆ ಕೃಷ್ಣ ಮಾತು ಕೊಟ್ಟಿರ್ತಾನೆ, ನಾನು ಯಾವುದೇ ಶಸ್ತ್ರಾಸ್ತ್ರಗಳನ್ನ ಹಿಡಿಯೋದಿಲ್ಲ, ಕೇವಲ ನಾನು ನಿನ್ ಜೊತೆ ಇರ್ತೀನಿ, ನಿನ್ನ ರಥಕ್ಕೆ ಸಾರಥಿಯಾಗಿರ್ತೀನಿ ಅಷ್ಟೇ ಅಂತ ಹೇಳಿರ್ತಾನೆ. ಹಾಗೆ ಹೇಳಿದ್ರು ಕೂಡ ಕೃಷ್ಣ ಆ ಆಯುಧವನ್ನ ಹಿಡಿತಾನೆ, ಭೀಷ್ಮಾಚಾರ್ಯರನ್ನ ಕೊಲ್ಲೋದಿಕ್ಕೆ ಹೋಗ್ತಾನೆ. ಯಾಕೆ ಅಂತಂದ್ರೆ ತನ್ನನ್ನೇ ಬೇಕು ಅಂತ ಬಯಸಿರ್ತಕ್ಕಂಥ ಅರ್ಜುನ ಅಜ್ಞಾನದಲ್ಲಿದ್ದಾನೆ. ಆ ಅಜ್ಞಾನದ ಸ್ಥಿತಿಯಲ್ಲಿ ಎಲ್ಲವೂ ಅವನು ಏನ್ ಮಾಡ್ತಾ ಇದ್ದಾನೆ, ಯಾವುದು ಕೂಡ ಸರಿಯಾಗಿಲ್ಲ. ಸೊ ಅವನಿಗೆ ತಿಳುವಳಿಕೆಯನ್ನ ಕೊಡ್ಬೇಕು, ತಿಳುವಳಿಕೆಯನ್ನ ಕೊಡ್ತಾ ಅವರನ್ನ ರಕ್ಷಣೆ ಕೂಡ ಮಾಡ್ಕೋಬೇಕಾಗಿತ್ತು. ಆ ರೀತಿಯಾಗಿ ಆ ಒಂದು ವ್ಯೂಹವನ್ನ ಮಾಡ್ದ, ಆ ರೀತಿಯಾಗಿರ್ತಕ್ಕಂಥ ಟ್ರಿಕ್ ಅನ್ನ ಪ್ಲೇ ಮಾಡ್ದ ಕೃಷ್ಣ. ಆ ರೀತಿಯಾಗಿ ಟ್ರಿಕ್ ಅನ್ನ ಪ್ಲೇ ಮಾಡಿದಾಗ ಟಕ್ ಅಂತ ಅರ್ಜುನ ಜಾಗೃತ ಆಗ್ಬಿಟ್ಟ. ಓ ಪರಮಾತ್ಮ, ನಾನ್ ಮಾಡ್ತಾ ಇರೋ ತಪ್ಪು ನನಗೆ ಅರ್ಥ ಆಯ್ತು, ನೀನ್ ಕೊಟ್ಟಿರೋ ಮಾತನ್ನ ನೀನ್ ತಪ್ಪಬೇಡ, ನಾನೇ ಭೀಷ್ಮಾಚಾರ್ಯರನ್ನ ಸಂಹಾರ ಮಾಡ್ತೀನಿ, ನನ್ನ ತಪ್ಪು ನನ್ಗೆ ಅರ್ಥ ಆಗಿದೆ, ನೀನು ಉಪಸಂಹಾರ ಮಾಡ್ಕೊ ಅಂತ ಅನ್ಬಿಟ್ಟು ಪರಮಾತ್ಮ ಅಲ್ಲಿ ಏನೆಲ್ಲ ಡಿಸೈನ್ ಮಾಡಿದೇನೆ ಆ ಡಿಸೈನ್ ಏನು ತಪ್ಪದಂತೆ ಅವನು ಜಾಗೃತಿಯನ್ನ ಪಡ್ಕೊಂಡ್ಬಿಟ್ಟ. ಅಂದ್ರೆ ಈ ರೀತಿಯಾಗಿ ಇರುತ್ತೆ. ನಾವು ಕೃಷ್ಣನ್ ಜೊತೆ ಇರ್ಬೇಕು. ಕೃಷ್ಣ ಅಂದ್ರೆ ಇಲ್ಲಿ ಏನರ್ಥ, ಧ್ಯಾನದ ಜೊತೆ ನಾವು ಇರ್ಬೇಕು ಅಷ್ಟೇ. ಧ್ಯಾನವನ್ನ ಮಾಡ್ತಾ ಇದೀವಿ, ಕೃಷ್ಣ ಬೇಕು ಅಂತ ಅನ್ಕೊಂಡ್ರೆ, ಅಂದ್ರೆ ಧ್ಯಾನ ಬೇಕು ಅಂತ ಅನ್ಕೊಂಡ್ರೆ ನಮ್ಗೆ ಧ್ಯಾನ ಮಾತ್ರ ನಮ್ ಜೊತೆ ಇರುತ್ತೆ. ಕೃಷ್ಣ ಬೇಕು ಅಂದ್ರೆ ಕೃಷ್ಣ ಮಾತ್ರ ನಮ್ ಜೊತೆ ಹೇಗಿರ್ತಾನೋ ಹಾಗೆ ಧ್ಯಾನ ಬೇಕು ಅಂತಂದ್ರೆ ಧ್ಯಾನ ಮಾತ್ರ ನಮ್ ಜೊತೆ ಇರುತ್ತೆ. ಲಾಭ ಅನ್ನುವಂಥದ್ದು ಕೃಷ್ಣನ ಆಯುಧ, ಧ್ಯಾನದ ಲಾಭ ಅನ್ನುವಂಥದ್ದು ಕೃಷ್ಣನ ಆಯುಧ. ನಾವು ಲಾಭವನ್ನ ನಿರೀಕ್ಷೆ ಮಾಡಿ ಧ್ಯಾನವನ್ನ ಮಾಡಬಾರ್ದು, ಧ್ಯಾನಕ್ಕಾಗಿನೇ ಮಾಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಅಂದ್ರೆ ಪತ್ರಿಜಿಯವರು ಧ್ಯಾನಕ್ಕಾಗಿನೇ ಮಾಡ್ಬೇಕು, ಧ್ಯಾನ ಮಾಡೋದ್ರಿಂದ ಪೀಸ್ ಆಫ್ ಮೈಂಡ್ ಬರುತ್ತೆ, ಅದಕ್ಕೋಸ್ಕರ ನನಗೆ ಧ್ಯಾನ ಬೇಕು. ಧ್ಯಾನ ಮಾಡಿದ್ರೆ ನಾನು ಆತ್ಮತತ್ವಕ್ಕೆ ನಾನು ಕನೆಕ್ಟ್ ಆಗ್ತೀನಿ, ಪರಮಾತ್ಮ ತತ್ವಕ್ಕೆ ನಾನು ಕನೆಕ್ಟ್ ಆಗ್ತೀನಿ, ಅದಕ್ಕೋಸ್ಕರ ನಾನು ಧ್ಯಾನ ಮಾಡ್ಬೇಕು. ನಾನು ಧ್ಯಾನ ಮಾಡಿದ್ರೆ ಈ ಭೌತಿಕವಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ದಾಟ್ತೀನಿ, ಪರಮಾರ್ಥ ಸ್ಥಿತಿಗೆ ನಾನು ಹೋಗೋದಿಕ್ಕೆ ದಾರಿ ಆಗುತ್ತೆ. ಅದಕ್ಕೆ ನನಗೆ ಧ್ಯಾನ ಬೇಕು. ನನ್ನ ರೋಗಗಳನ್ನ ವಾಸಿ ಮಾಡ್ಕೊಳ್ಳೋದಿಕ್ಕೋ ಅಥವಾ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸ್ವಾರ್ಥವಾಗಿರ್ತಕ್ಕಂಥ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಿಕ್ಕೋ ನಾನು ಧ್ಯಾನ ಮಾಡಬಾರ್ದು ಅನ್ನುವಂಥ ವಿಚಾರವನ್ನ ಹಸಿಯಾಗಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ದಿಸ್ ಈಸ್ ಪತ್ರಿಜಿ ಪ್ರಬೋಧನೆಗಳು. ದಿಸ್ ಈಸ್ ವಾಟ್ ಪತ್ರಿಜಿ. ಇದನ್ನ ಮೀರಿ ನಾವು ಅನೇಕ ಪರಿಕಲ್ಪನೆಗಳಲ್ಲಿ ನಾವು ವಿಚಾರಗಳನ್ನ ನಾವು ಮಾತಾಡ್ತಾ ಇರ್ತೀವಿ, ಅಪ್ಲೈ ಮಾಡ್ಕೊಳ್ತಾ ಇರ್ತೀವಿ. ಹಂಗಂತ ಯಾವುದು ಕೂಡ ತಪ್ಪಲ್ಲ. ಸೊ ಇದೆಲ್ಲ ಕೂಡ ಇದೆ. ಪತ್ರಿಜಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಯಾರಿಗೆ ಯಾವ ರೀತಿ ಆಗ್ಬೇಕು ಆ ರೀತಿಯಾಗಿ ಅವರು ತಯಾರಾಗ್ಬೋದು, ಯಾರು ಯಾವ ರೀತಿಯಾಗಬೇಕು ಆ ರೀತಿಯಾಗಿ ನಡಿಬೋದು. ಪತ್ರಿಜಿಯವರು ಹೇಳಿರೋದು ಇದನ್ನ. ಆದ್ರೆ ಪತ್ರಿಜಿಯವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾವು ಅನೇಕ ಕೋನಗಳಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಪತ್ರಿಜಿ ಅಂದ್ರೆ ಅಲ್ಟಿಮೇಟ್ ಟ್ರೂತ್ ಅಷ್ಟೇ. ಇನ್ನ ಅದನ್ನ ಮೀರಿರ್ತಕ್ಕಂಥದ್ದು ಏನೇನಿದೆ ಅದೆಲ್ಲ ಕ್ಷಣಿಕವಾಗಿ ನಮ್ಮನ್ನ ನಾವು ಸಮಾಧಾನ ಮಾಡ್ಕೊಳ್ತಾ ನಮ್ಮನ್ನ ನಾವು ಉನ್ನತಿ ಮಾರ್ಗದಲ್ಲಿ ನಡ್ಸ್ಕೊಳ್ಳುವಂಥದ್ದೇ ಆಗಿರುತ್ತೆ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಧ್ಯಾನಕ್ಕಾಗಿ ಮಾಡ್ಬೇಕು. ಧ್ಯಾನವನ್ನ ಮಾಡ್ತಾ ನಾವು ಧ್ಯಾನದ ಫಲಗಳನ್ನ, ಧ್ಯಾನದಿಂದ ಲಾಭಗಳನ್ನ ಆಶಿಸಬಾರದು ಅಂತ ಹೇಳಿದ್ದಾರೆ. ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋತ್ಸ್ವ ಕರ್ಮಣಿ ಅಂತ
ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರ್ತಕ್ಕಂಥದ್ದು. ನೋಡ್ರಿ ಎಷ್ಟು ಕಠಿಣವಾಗಿ ನಮ್ಗೆ ವಿಚಾರವನ್ನ ತಿಳಿಸಿದ್ದಾರೆ ಅಂತಂದ್ರೆ, ಪುರುಷೋತ್ತಮ, ಪುರುಷ ಮಧ್ಯಮ, ಪುರುಷ ಅಧಮ ಅನ್ನುವಂತ 3 ಪದಗಳನ್ನ ಕೊಟ್ಟು ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಪುರುಷೋತ್ತಮ ಯಾರು? ಕರ್ಮವನ್ನ ಮಾಡಿ ಕರ್ಮ ಫಲವನ್ನ ಆಶಿಸದೆ ಇರೋನು ಪುರುಷೋತ್ತಮ. ಅವರು ಸಾತ್ವಿಕ ಗುಣದಲ್ಲಿರುವಂತವ್ರು, ಶುದ್ಧ ಸಾತ್ವಿಕರಾಗಿರ್ತಾರೆ, ನಿರ್ಗುಣಿಗಳಾಗಿರ್ತಾರೆ. ಅದೇ ಪುರುಷ ಮಧ್ಯಮರು ಎಂತವರಾಗಿರ್ತಾರೆ? ಕರ್ಮ ಮಾಡ್ತಾರೆ, ಕರ್ಮ ಫಲವನ್ನ ಬಯಸ್ತಾರೆ, ಅವರು ರಜೋಗುಣ ಪ್ರಧಾನದವರು ಆಗಿರ್ತಾರೆ. ಮತ್ತೆ ಪುರುಷ ಅಧಮರು ಅಂತ ಹೇಳಿದ್ದಾರೆ. ಈ ಪುರುಷ ಅಧಮರು ಎಂತವರಾಗಿರ್ತಾರೆ ಅಂದ್ರೆ, ಏನೋ ಕರ್ಮ ಮಾಡೋದಿಲ್ಲ, ಆದ್ರೆ ಫಲ ಮಾತ್ರ ಸಿಗ್ತಾ ಇರ್ಬೇಕು, ಏನೋ ಕೆಲಸ ಮಾಡೋದಿಲ್ಲ, ದುಡ್ಡು ಮಾತ್ರ ಬರ್ತಾ ಇರ್ಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ತಮೋ ಗುಣಿಗಳಾಗಿರ್ತಾರೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಇಲ್ಲಿ ನಮ್ಗೆ ತಿಳಿಸಿರ್ತಾರೆ. ಈ ಒಂದು ವಿಚಾರಗಳನ್ನ ತಿಳಿಸಿ ನಿನ್ನನ್ನ ನೀನು ಪರಿಶೀಲನೆ ಮಾಡ್ಕೋ, ನಿನ್ನನ್ನ ನೀನು ವಿಶ್ಲೇಷಣೆ ಮಾಡ್ಕೋ, ನೀನ್ ಏನಾಗಿದ್ಯಾ ನೀನ್ ಅದನ್ನ ತಿಳ್ಕೊ ಅನ್ನುವಂಥದ್ದನ್ನ ಗಂಟೆ ಬಾರಿಸ್ದಂಗೆ ನಮ್ಗೆ ಹೇಳಿರ್ತಕ್ಕಂಥದ್ದು. ದಟ್ ಈಸ್ ಪತ್ರಿಜಿ ಪಾತ್. ಇದು ಮಾಸ್ಟರ್ಸ್. ಅದನ್ನ ಮೀರಿ ಇನ್ನ ಈ PSSM ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳು, ವ್ಯವಹಾರಗಳು ನಡೀತಾ ಇದ್ರೆ ಅದೆಲ್ಲ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು, ಪತ್ರಿಜಿಯವರ ಮಾರ್ಗಕ್ಕೆ ಹೊರತಾಗಿರ್ತಕ್ಕಂಥದ್ದು ಅನ್ನೋದು ಭಾವಿಸೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಧ್ಯಾನಕ್ಕಾಗೆ ಮಾಡೋಣ. ಧ್ಯಾನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೋಸ್ಕರ ಧ್ಯಾನವನ್ನ ಮಾಡೋಣ. ಧ್ಯಾನದ ಆಳ ಅಗಲಗಳನ್ನ ತಿಳಿದುಕೊಳ್ಳೋದಿಕ್ಕೆ ಧ್ಯಾನವನ್ನ ಮಾಡೋಣ. ಧ್ಯಾನವನ್ನ ಸಂಪಾದನೆ ಮಾಡ್ಕೊಳ್ಳೋದಿಕ್ಕೆ ಧ್ಯಾನವನ್ನ ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಪತ್ರಿಜಿಯವರು. ಮತ್ತೆ ಅವ್ರ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ನಾನು ನಿಮ್ಮೆಲ್ಲರ ಜೊತೆ ಇದ್ದೀನಿ ಅಂತಂದ್ರೆ ನಾನೇನೋ ನಿಮ್ಮಿಂದ ಅಪೇಕ್ಷೆಯನ್ನ ಹೊಂದಿದ್ದೀನಿ ಅಂತ ಅಲ್ಲ. ನಾನು ನಿಮ್ಮಿಂದ ಅಪೇಕ್ಷೆ ಪಡ್ತಾ ಇಲ್ಲ. ನಾನು ನಿಮ್ ಧ್ಯಾನ ಕಲಿಸ್ತಾ ಇದ್ದೀನಿ ಅಂದ್ರೆ ನಿಮ್ಮಿಂದ ನನಗೇನೋ ಲಾಭ ಬರ್ಬೇಕು ಅನ್ನೋಂತ ಫಲಾಪೇಕ್ಷೆ ಇಲ್ಲ. ನನಗೆ ನಿಮ್ಮೆಲ್ಲರ ಜೊತೆ ಇರೋದಿಷ್ಟ. ನೀವು ಯಾವ ಸ್ಥಿತಿಯಲ್ಲಾದ್ರೂ ಇರಿ, ನೀವು ಬಡವರ ಶ್ರೀಮಂತರ, ನೀವು ಒಳ್ಳೆಯವರ ಕೆಟ್ಟವರ, ನೀವು ರಾಕ್ಷಸರ ದೇವತೆಗಳ, ಅದೇನು ನನಗೆ ಮುಖ್ಯ ಅಲ್ಲ. ನಿಮ್ಗಳ ಜೊತೆ ಇರ್ಬೇಕು, ನಿಮ್ಗೆ ಧ್ಯಾನವನ್ನ ಹೇಳ್ಕೊಡ್ಬೇಕು, ನಿಮ್ಮಲ್ಲಿ ಬೆಳಕಿನ ಬೀಜಗಳನ್ನ ಬಿತ್ತನೆ ಮಾಡ್ಬೇಕು. ಇದು ನನಗ್ ಬೇಕಾಗಿರೋದು, ಇದು ನಾನು ಮಾಡ್ಬೇಕಾಗಿರೋ ಕೆಲಸ. ಹಾಗಾಗಿ ನಾನು ನಿಮ್ ಜೊತೆಯಲ್ಲಿ ಇದ್ದೀನಿ ಅಷ್ಟೇ ಹೊರ್ತು ನಿಮ್ಮಿಂದ ನನಗೇನೋ ಲಾಭ ಸಿಗುತ್ತೆ ಅಂತ ನಾನ್ ನಿಮ್ ಜೊತೆ ಇಲ್ಲ. ನಾನು ಧ್ಯಾನವನ್ನ ನಿಮ್ಮೊಂದಿಗೆ ಇರ್ಬೇಕು ಅಂತ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಧ್ಯಾನಕ್ಕೋಸ್ಕರನೇ ಮಾಡ್ಬೇಕು. 3ನೇ ಕಣ್ ತೆರೆಸ್ಕೋಬೇಕು ಅಂತ ಮಾಡ್ಬಾರ್ದು. ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕು ಅಂತ ನಾವು ಧ್ಯಾನವನ್ನ ಮಾಡ್ಬಾರ್ದು. ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ಕೋಬೇಕು ಅಂತ ನಾವು ಮಾಡ್ಬೇಕಾಗಿಲ್ಲ. ಜನ್ಮಗಳನ್ನ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರನು ನಾವು ಧ್ಯಾನ ಮಾಡ್ಬಾರ್ದು. ಕೇವಲ ಧ್ಯಾನ ಬೇಕು. ನಾನು ಪರಮಾತ್ಮನ ಸ್ಥಿತಿ, ನಾನು ಶರೀರ ಅಲ್ಲ ಆತ್ಮ ಅನ್ನುವಂತ ಒಂದು ಸತ್ಯ ತತ್ವವನ್ನ ಅರ್ಥ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಪರಮಾತ್ಮನೇ ಬೇಕು ಅನ್ನುವಂಥದಕ್ಕೋಸ್ಕರ ಧ್ಯಾನವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇರಬಾರ್ದು. ನೋಡುವಂತ ದೃಷ್ಟಿಕೋನದಲ್ಲಿ ಲೋಪ ಇರುತ್ತೆ ಹೊರತು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕಾರಣ ಸಂಬಂಧದಲ್ಲಿ ಯಾವುದೇ ಲೋಪ ಇರೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ನಮಗೆ ತಿಳಿಸಿದ್ದಾರೆ. ಅಂದ್ರೆ ಯಾವುದೇ ಫಲವನ್ನ ಅಪೇಕ್ಷೆ ಮಾಡಬಾರ್ದು, ಲಾಭವನ್ನ ಅಪೇಕ್ಷೆ ಮಾಡಬಾರ್ದು ಅಂದ್ರೆ ಇಲ್ಲಿ ಪತ್ರಿಜಿ ಅವರದು ನಮ್ಗೆ ಯಾವ ರೀತಿಯಾಗಿ ಅರ್ಥ ಮಾಡಿಸಿದ್ದಾರೆ ಅಂತಂದ್ರೆ, ನೆರಳು ಇದೆ, ನೆರಳು ಬೇಕು ಅಂದ್ರು ಬೇಡ ಅಂದ್ರು ಅದು ಎನಿ ಟೈಮ್ ನಮ್ ಜೊತೆ ಇರುತ್ತೆ. ಆ ಬೆಳಕಿನ ಮುಂದೆ ನಾವು ನಿಂತಾಗ ಆ ನೆರಳು ಅನ್ನುವಂಥದ್ದು ಒಂದೊಂದು ಆಂಗಲ್ ಅಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇರುತ್ತೆ. ಒಂದೊಂದು ಸಂದರ್ಭದಲ್ಲಿ ನೆರಳೇ ಕಾಣಿಸೋದಿಲ್ಲ. ಉದಾಹರಣೆಗೆ ನಮ್ಮ ಸೂರ್ಯ ತಲೆಯ ಮೇಲೆ ಇದ್ದಾಗ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಸೂರ್ಯ ನೆತ್ತಿ ಮೇಲೆ ಇರ್ತಾನಲ್ವಾ ಮಾಸ್ಟರ್ಸ್, ಆವಾಗ ನಾವು ಹುಡುಕಿದ್ರು ನೆರಳು ಕಾಣಿಸಲ್ಲ. ಅವಾಗ ನೆರಳು ಎಲ್ಲಿರುತ್ತೆ? ನಮ್ಮ ಪಾದಗಳ ಕೆಳಗಡೆ ಇರುತ್ತೆ. ಹಂಗಂತ ನೆರಳು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಬಿಟ್ಟು ಹೋಗೋದಿಲ್ಲ. ಈ ಲಾಭ ಅನ್ನುವಂಥದ್ದು, ಫಲ ಅನ್ನುವಂಥದ್ದು ಆ ರೀತಿಯಾಗಿರುತ್ತೆ. ನೀವು ಧ್ಯಾನ ಮಾಡ್ತಾ ಇರಿ, ನೀವು ಸಾಧನೆ ಮಾಡ್ತಾ ಇರಿ, ನೀವು ಮಾಡ್ಬೇಕಾಗಿರೋ ಕೆಲಸಗಳನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇರಿ. ಅವಾಗ ನಿಮ್ ಬರ್ಬೇಕಾಗಿರೋ ಫಲ ನೀವು ಬೇಕು ಅಂದ್ರು ಬೇಡ ಅಂದ್ರು ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಇದು ಇಲ್ಲಿರ್ತಕ್ಕಂಥ ಸತ್ಯ. ನೀವು ಫಲವನ್ನ ಅಪೇಕ್ಷೆ ಮಾಡ್ತಾ, ಈಗ ನಾನು ಹೋಗ್ತಾ ಇದ್ದೀನಿ, ನೆರಳು ನನ್ನ ಹಿಂದೆ ಬರ್ತಾ ಇದೆ ಅಂತ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನೋಡ್ಕೊಳ್ದೆ ಇದ್ರು ನೆರಳು ನಿಮ್ ಜೊತೆಯಲ್ಲೇ ಇರುತ್ತೆ. ನೀವು ಮಾಡುವಂತ ಕೆಲ್ಸ ಏನ್ ಮಾಡ್ತಾ ಇರ್ತೀರಿ, ನೀವು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅದರ ಫಲ ಅನ್ನುವಂಥದ್ದು ನಿಮ್ಗೆ ಸಿಗ್ತಾ ಇರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗ್ತಾ ಇರ್ಬೇಕು. ಫಲಾಪೇಕ್ಷೆ ಇಲ್ಲದೆ ನಾವು ನಿಸ್ವಾರ್ಥವಾಗಿ ನಿರ್ಗುಣ ಸ್ಥಿತಿಯಲ್ಲಿ ನಾವು ಮಾಡ್ತಾ ಇದ್ದಾಗ ಯಾವುದೇ ಕರ್ಮಗಳಿರೋದಿಲ್ಲ. ಆ ಕರ್ಮಗಳು ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ಕರ್ಮಗಳನ್ನ ಮಾಡಿದಾಗ ಏನಾಗತ್ತೆ, ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಆತ್ಮೋನ್ನತಿ ಸಿಗ್ತಾ ಇರುತ್ತೆ. ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗ್ತಾ ಇರುತ್ತೆ. ಅನೇಕ ಲೋಕಗಳನ್ನ ದಾಟಿ 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 ಮುಂದೆ ಹೋಗ್ತಾ ಇರ್ತೀವಿ.
ಕೋರುಕುಂಟೆ ಗೋರಂತ ಕೋರకపోತೆ ಕೊಂಡಂತ ಅಂತ ಹೇಳಿದಾರೆ. ಬೇಕು ಅಂತ ಬಯಸಿದ್ರೆ ಉಗುರಷ್ಟು ಮಾತ್ರ ಸಿಗುತ್ತೆ, ಏನು ಬೇಕು ಅಂತ ಬಯಸ್ತಾ ಇದ್ರೆ ಬೆಟ್ಟದಷ್ಟು ಸಿಗುತ್ತೆ, ಲೆಕ್ಕ ಇಲ್ಲದೆ ಇರುವಷ್ಟು ಸಿಗುತ್ತೆ ಅನ್ನುವಂತ ಒಂದು ತತ್ವವನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ತಿಳಿಸಿರೋದು. ಈ ತತ್ವ ಪತ್ರಿಜಿಯವರದು. ಇನ್ನು ಬೇರೆ ಬೇರೆ ಮಹಾತ್ಮರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತತ್ವಗಳನ್ನ ಕೊಟ್ಟಿದ್ದಾರೆ, ಅದು ಅವರ ಒಂದು ಪರಿಕಲ್ಪನೆ. ಎಲ್ಲರೂ ಕೂಡ ಅವರವರ ಮಾರ್ಗದಲ್ಲಿ ಅವರವ್ರಿಗೆ ಏನ್ ಅರ್ಥ ಆಗಿದೆಯೋ ಅದನ್ನ ಅವ್ರು ಮಾಡ್ತಾ ಇರುವಂತದ್ದು. ಸೊ ಪತ್ರಿಜಿ ಹೇಳಿರೋದು ಇದು, ಪತ್ರಿಜಿ ಮಾರ್ಗ ಇದು, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಹಂಗಂತ ನಾವು ಬೇರೆಯವ್ರನ್ನ ಕಾಮೆಂಟ್ ಮಾಡೋದು ಬೇಕಾಗಿಲ್ಲ, ಕಂಪ್ಲೇಂಟ್ ಮಾಡೋದು ಬೇಕಾಗಿಲ್ಲ. ಎಲ್ಲವನ್ನೂ ಗಮನಿಸೋಣ, ಪತ್ರಿಜಿ ಏನ್ ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಳೋಣ, ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನು ತಿಳ್ಕೊಳ್ಳೋಣ, ಯಾರು ಏನ್ ಮಾಡ್ತಾ ಇದಾರೆ ಎಲ್ಲಾನು ಕೂಡ ಗಮನಿಸೋಣ. ನಮಗೇನ್ ಬೇಕಾಗಿದೆ ಅದನ್ನ ನಾವು ಸ್ವೀಕಾರ ಮಾಡೋಣ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತಾ ನಮ್ಮನ್ನ ನಾವು ಸರಿಯಾದ ದಾರಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ನಡೆಸ್ಕೊಳ್ತಾ ಹೋಗೋಣ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಶ್ವಾಸವನ್ನು ಕೂಡ ಪ್ರತಿಯೊಂದು ನಮ್ಮ ಅರಿವಿನಿಂದಾನೇ ನಡಿಬೇಕು. ನಾನು ಇವಾಗ ಈ ಉಸಿರಾಟ ತಗೊಂಡೆ ಒಳಗೆ, ಇದನ್ನ ಹೊರಗೆ ಹಾಕ್ದೆ, ಏನ್ ನಡೀತು ಅನ್ನುವಂತ ಅರಿವು ಸದಾಕಾಲ ನಮ್ಮಲ್ಲಿ ಇರೋ ಹಾಗೆ ನಾವು ಹೆಜ್ಜೆಯನ್ನ ಹಾಕ್ತಾ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸತ್ಯವನ್ನ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಇದು 2ನೇ ಚಾಪ್ಟರ್, ಏಕೆ ಏನು ಹೇಗೆ ಅನ್ನುವಂಥದ್ದು. ಸೊ ಈ ವಿಚಾರವನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಮಹಾವತಾರ್ ಫೌಂಡೇಶನ್ ವೇದಿಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶವನ್ನ ಮಾಡಿಕೊಟ್ಟಂತ ಈ ಒಂದು ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.